ಆಗಮಿಸಿರ್ತಕ್ಕಂಥ ಡಾಕ್ಟರ್ PJ ಕೆಂಪಣ್ಣವರು ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಈ ಗೋಷ್ಠಿಯ ಗೌರವ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥವರು ಪ್ರಾಧ್ಯಾಪಕರಾಗಿರ್ತಕ್ಕಂಥ MS ಇಂಚಲ್ ಸರ್ ಅವರು ವೇದಿಕೆಯ ಮೇಲೆ ಬರಬೇಕು, ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇವತ್ತಿನ ಬೆಳಗಾವಿ ಸಾಹಿತ್ಯೋತ್ಸವ 2025 ಮೊದಲ ಗೋಷ್ಠಿ. ನಮ್ಮೊಟ್ಟಿಗೆ ಇವತ್ತಿನ ಉಪನ್ಯಾಸಕಾರರಾಗಿ ಇರತಕ್ಕಂಥವರು ಡಾಕ್ಟರ್ PJ ಕೆಂಪಣ್ಣವರವರು. ಅವರ ಕಿರು ಪರಿಚಯವನ್ನು ತಮಗೆ ಮಾಡಿಕೊಡ್ತಾ ಇದ್ದೇವೆ. ಐದಳ ಮಲ್ಲಿಗೆ ಇದು ನವೋದಯ ಕಾವ್ಯ ಪರಂಪರೆಯಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರತಕ್ಕಂಥ ಕವನ ಸಂಕಲನ. ಇದರ ಒಂದು ದಳ ಅಂತಲೇ ಯಾರಿಗಾದರೂ ಹೇಳಬಹುದಾದರೆ ಅದು BB ಮಹಿಷವಾಡಿಯವರಿಗೆ. ಈ ಕವಿ ಮತ್ತು ವಿದ್ವಾಂಸರ ಬಗ್ಗೆ ಅಧ್ಯಯನ ನಡೆಸಿ PhDಯನ್ನು ಪಡೆದಿರತಕ್ಕಂಥವರು ಡಾಕ್ಟರ್ PJ ಕೆಂಪಣ್ಣವರು. ಇವರು ಮೂಲತಃ ಹಿರೇಬಾಗೇವಾಡಿಯ ಸಮೀಪ ಇರತಕ್ಕಂಥ ಮುತ್ನಾಳ್ ಗ್ರಾಮದವರು. ಲಿಂಗರಾಜ್ ಕಾಲೇಜಿನಲ್ಲಿ BA ಪದವಿಯನ್ನು ಹಾಗೆ MA ಮತ್ತು PhDಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿದ್ದಾರೆ ಕೆಂಪಣ್ಣವರು ಸರ್. ಇವರು ಅಧ್ಯಾಪಕರಾಗಿ ಲೇಖಕರಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಅತ್ಯುತ್ತಮ ವಾಗ್ಮಿ ಕೂಡ ಹೌದು. ಹಾಗಾಗಿ ಇವತ್ತಿನ ಈ ಗೋಷ್ಠಿಯ ಬೆಳಗಾವಿಯ ಕಾವ್ಯ ಪರಂಪರೆ ಎನ್ನುವಂಥ ವಿಷಯವಾಗಿ ತಮ್ಮ ಉಪನ್ಯಾಸವನ್ನು ಮಂಡಿಸಲಿಕ್ಕೆ ತಮ್ಮ ಮುಂದೆ ಬರ್ತಾ ಇದ್ದಾರೆ ಡಾಕ್ಟರ್ PJ ಕೆಂಪಣ್ಣವರು ಸರ್. ಬೆಳಗಾವಿ ಸಾಹಿತ್ಯೋತ್ಸವದ ಈ ಸಂಭ್ರಮದೊಳಗೆ ತಾವೆಲ್ಲ ಆಸೀನರಾಗಿದ್ದೀರಿ. ತಮಗೆಲ್ಲರಿಗೂ ಮೊದಲಿಗೆ ನಮನ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥವರು ನಮಗೆಲ್ಲ ಗುರು ಸಾಮಾನ್ಯರಾಗಿರುವಂಥ ಪ್ರೊಫೆಸರ್ MS ಇಂಚಲ್ ಅವರೇ, ಜೊತೆಗೆ ಸೇರಿದ ಎಲ್ಲ ವಿದ್ವಾನ್ಮನಿಗಳೇ, ಸಮಯ ಪ್ರಜ್ಞೆನ ಇಟ್ಕೊಂಡೆ ನನಗೆ ಕೊಟ್ಟಂಥ ಒಂದು 10-15 ನಿಮಿಷ ಒಳಗೆ ಒಂದು ಪಕ್ಷಿ ನೋಟ ಕೊಡಲಿಕ್ಕೆ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇದು ಒಂದು ಪ್ರೌಢ ಪ್ರಬಂಧ ಆಗುವಂಥ ಒಂದು ದೊಡ್ಡ ವಿಷಯ ಇರೋದರಿಂದ ಸಂಕ್ಷಿಪ್ತವಾಗಿ ಇಡೀ ಬೆಳಗಾವಿ ಜಿಲ್ಲೆಯೊಳಗೆ ಸಾಗಿ ಬಂದಂಥ ಒಂದು ಕಾವ್ಯ ಪರಂಪರೆಯನ್ನು ತಮ್ಮ ಮುಂದಿಲ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಆ ನಿಟ್ಟಿನೊಳಗೆ ಸುಮಾರು ಸಾವಿರಾರು ವರ್ಷಗಳಿಂದ ಹರಿದು ಬಂದಂಥ ಕನ್ನಡ ಸಾಹಿತ್ಯ ಪರಂಪರೆ ಜೊತೆಗೆ ಅಲ್ಲಲ್ಲಿ ಕೂಡಿಕೊಂಡಂಥ ಮರಾಠಿ, ಉರ್ದು ಇವೆಲ್ಲವೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಸಮ್ಮಿಶ್ರವಾಗಿದ್ದುಕೊಂಡು ಭಾಳ ವಿಶಿಷ್ಟವಾಗಿರುವಂಥ ಸಾಹಿತ್ಯ ಪರಂಪರೆಯನ್ನು ಕಂಡಂಥ ಒಂದು ಸೌಭಾಗ್ಯ ನಮ್ಮ ಬೆಳಗಾವಿ ಜಿಲ್ಲೆಯವರದು. ಈ ನಿಟ್ಟಿನೊಳಗೆ ನಾವು ಬೆಳಗಾವಿ ಜಿಲ್ಲೆಯ ಒಂದು ಕಾವ್ಯ ಪರಂಪರೆಯನ್ನು ಪ್ರಾರಂಭ ಮಾಡುವಂಥ ಒಂದು ಸಂದರ್ಭ ಒಳಗೆ ಇಲ್ಲಿ ನಾವು ಹಲಸಿ ಮೂಲಕನ ನಮ್ಮ ಒಂದು ಕಾವ್ಯ, ನಮ್ಮ ಒಂದು ಸಾಹಿತ್ಯ ಕ್ರಿಯೆ ಬೆಳಗಾವಿ ಜಿಲ್ಲೆ ಪ್ರಾರಂಭ ಆಗ್ತದೆ. ಹಲಸಿ ಒಳಗಿದ್ದಂಥ ಆ ಒಂದು ಕಾದಂಬರಿ ಕಾಲದೊಳಗೇ ಅನೇಕ ಒಂದು ಶಾಸನಗಳು, ಒಂದು ತಾಮ್ರಪಟ್ಟೆಗಳು ಅಲ್ಲಿ ನಿರ್ಮಾಣ ಆಗೋದ್ರ ಮೂಲಕ ಸಾಹಿತ್ಯಕ್ಕೆ ಒಂದು ಚಾಲನೆ ಸಿಕ್ಕದ್ದನ್ನು ನೋಡಿದಾಗ ಮುಂದೆ ರಟ್ಟರ ಒಂದು ಅವಧಿಯೊಳಗೆ ಸುಮಾರು 930ರಿಂದ 1230ರವರೆಗೆ ಇಡೀ ಬೆಳಗಾವಿ ಜಿಲ್ಲೆ ಕುಹುಂಡಿ ಮೂಸಾಸಿಯರ್ ನಾಡು ಅಂತ ತಿಳ್ಕೊಂಡು 300 ವರ್ಷಗಳವರೆಗೆ 3000 ಹಳ್ಳಿಗಳನ್ನು ಆಳಿದಂಥ ಒಂದು ಶ್ರೇಯಸ್ ಅವರಿಗೆ ಯಾಕೆ ನೆನಪಿಸ್ಕೊಳ್ಬೇಕಂದ್ರೆ ಅವರು ಸಾಹಿತ್ಯಕ್ಕೆ, ಸಂಸ್ಕೃತಿಗೆ, ಶಿಲ್ಪದ ಒಂದು ಬೆಳವಣಿಗೆಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟೊಳಗೆ ಕನ್ನಡ ಸಾಹಿತ್ಯಕ್ಕೆ ಅದು ಬೆಳಗಾವಿ ಜಿಲ್ಲೆಯೊಳಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ, ಅದಕ್ಕೆ ಒಂದು ರೀತಿ ಪ್ರಚೋದನೆ ಕೊಟ್ಟಂಥ ಶ್ರೇಯಸ್ಸು ರಟ್ಟ ಅರಸರಿ ಸಲ್ಲಬೇಕು ಅನ್ನೋದನ್ನು ಹೇಳ್ತಾ ಇವಾಗ ನಮ್ಮ ಇಡೀ ಕಾವ್ಯ ಪರಂಪರೆಯನ್ನು 3 ಘಟ್ಟಗಳಾಗಿ ನಮ್ಮ ಸುಮ್ಮನೆ ಒಂದು ಅಧ್ಯಯನದ ಒಂದು ದೃಷ್ಟಿಯಿಂದ 3 ಘಟ್ಟಗಳಾಗಿ ನಾವೆಲ್ಲ ನೋಡಬೇಕಾಗಿದೆ. ಒಂದು ಹಳಗನ್ನಡ ಘಟ್ಟ, ಇನ್ನೊಂದು ನಡುಗನ್ನಡ ಘಟ್ಟ, ಆಮೇಲೆ ಬಂದಂಥ ಈ ಆಧುನಿಕ ಘಟ್ಟ ಅಂತ ತಿಳ್ಕೊಂಡು. ಆಧುನಿಕ ಘಟ್ಟ ಅಂತೂ ಬೆಳಗಾವಿ ಜಿಲ್ಲೆ ಭಾಳ ಶ್ರೀಮಂತವಾಗಿರುವಂಥದ್ದು, ಅದು ಕಾವ್ಯ ಪರಂಪರೆ. ಅದರೊಳಗೆ ನಾವು ಪ್ರಾರಂಭದ ಒಂದು ಘಟ್ಟವನ್ನು ನೋಡಿಕೊಂಡಾಗ ಈ ಒಂದು ರಟ್ಟರ ಅವಧಿಯೊಳಗೆ ಬಂದಂಥ ಸುಮಾರು 5-6 ಜನ ಆ ಒಂದು ಹಳಗನ್ನಡ ಕವಿಗಳು ಬಹಳ ದೊಡ್ಡ ಒಂದು ಶ್ರೇಯಸ್ಸನ್ನು ಇಲ್ಲಿ ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಈ ಹಳಗನ್ನಡ ಕಾವ್ಯದೊಳಗೆ ಬಂದಂಥ ನೇಮಿಚಂದ್ರನ ಒಬ್ಬ ಕವಿ, ಈತ ನೇಮಿನಾಥ ಪುರಾಣವನ್ನು ಸುಮಾರು
1190 ರಚನೆ ಮಾಡೋದ್ರ ಮೂಲಕ, ಜೊತೆಗೆ ಕರ್ಣಪಾರೆ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ, ಆತನು ಕೂಡ ಈ ಲೀಲಾವತಿ ಪ್ರಬಂಧ ನೇಮಿನಾಥ್ಪುರವನ್ನು ಬರೀತಿದ್ದಾನೆ. ಇನ್ನೊಂದು ವಿಶೇಷ ಅಂದರೆ, ಇವತ್ತೇನು ನಾವು ಪೂವಿನ ಬಾಗಿಯನ್ನು ನಾವು ಈಗ ರಾಯಬಾಗ್ ಅಂತ ಕರಿತಿದ್ದೀವಿ, ಆ ಪೂವಿನ ಬಾಗಿಗಳು ಇದ್ದುಕೊಂಡು ಮೊದಲ ಸಲ ಕನ್ನಡದಲ್ಲಿ ಗಣಿತಶಾಸ್ತ್ರವನ್ನು ಕಾವ್ಯದಲ್ಲಿ ಕಟ್ಟಿಕೊಟ್ಟಂಥ ಶ್ರೇಯಸ್ಸು ನಮ್ಮ ಬೆಳಗಾವಿ ಜಿಲ್ಲೆ ರಾಜತ್ತಲ್ಲಿ ಸಲ್ಲಬೇಕು. ಭಾಳ ವಿಶೇಷವಾಗಿರುವಂಥದ್ದು, ಭಾಳ ಕ್ಲಿಷ್ಟವಾಗಿರುವಂಥ ಒಂದು ಗಣಿತವನ್ನು ಕಾವ್ಯ ರೂಪದೊಳಗೆ ಕಟ್ಟಿದಂಥ ಭಾಳ ಅದ್ಭುತ ವ್ಯಕ್ತಿತ್ವ ರಾಜಾದಿತ್ತ. ಕ್ಷೇತ್ರ ಗಣಿತ, ವ್ಯವಹಾರ ಗಣಿತ, ಭಾಳ ಅದ್ಭುತವಾಗಿರುವಂಥ ಒಂದು ಗಣಿತಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟು ಗಣಿತಶಾಸ್ತ್ರಕ್ಕೆ ಭಾಳ ಅದ್ಭುತ ಒಂದು ಚಾಲನೆ ಕೊಟ್ಟಂಥ ಆ ಕವಿ ನಮ್ಮ ಪೂವಿನ ಬಾಗಿಯ ಒಬ್ಬ ವ್ಯಕ್ತಿ. ಆತ ಬರೀ ಗಣಿತ ತಜ್ಞನಿರಲಿಲ್ಲ, ಒಬ್ಬ ಒಳ್ಳೆ ಕವಿನೂ ಕೂಡ ಆಗಿದ್ದ. ಕಾವ್ಯ ರೂಪದೊಳಗೆ ಗಣಿತವನ್ನು ಕಟ್ಟಿಪಟ್ಟಂಥ ಒಂದು ಶ್ರೇಯಸ್ಸು ಆತನ ಸಲ್ಲಬೇಕು. ಅದೇ ರೀತಿ ಒಳಗೆ ಇನ್ನೊಬ್ಬ ನಮ್ಮ ಗೋಕಾಕತ್ತ ಒಂದು ಕಲ್ಲೋಳ ಅಂತ ಒಂದು ಊರಿದೆ. ಇವತ್ತು ಕೂಡ ಅಲ್ಲಿ ತ್ರಿಕೋಟ ಜನಾಲಯ ಇದೆ. ಆ ಕಲ್ಲೋಳ ತ್ರಿಕೋಟ ಜನಾಲಯದೊಳಗೆ ಇದ್ದುಕೊಂಡೇ ಒಂದು ಪಾರ್ಶ್ವ ಪಂಡಿತ ಅನ್ನುವಂಥವನು ಪಾರ್ಶ್ವನಾಥ ಪುರಾಣ ಬರೀತಿದ್ದಾನೆ. ಬರೇ ಪುರಾಣ ಅಷ್ಟೇ ಅಲ್ಲ, 60 ಸಾಲಿನ ಅತ್ಯಂತ ಶ್ರೀಮಂತವಾಗಿರುವಂಥ ಕಾವ್ಯ ರೂಪದ ಶಿಲಾಶಾಸನ ಕೂಡ ಆತನೇ ಬರೀತಿದ್ದಾನೆ. ಒಬ್ಬರು ರೂವಾರಿಗಳು ಹಿಡ್ಕೊಂಡು ಇವತ್ತು ಕೂಡ ನೀವೆಲ್ಲ ಗೋಕಾಕ್ ಹೋದಾಗ ಆ ಕಲ್ಲೊಳಗೆ ಹನುಮಂತ ಬಹಳ ಪ್ರಸಿದ್ಧ, ಜೊತೆಗೆ ಅಲ್ಲಿರುವಂಥ ತ್ರಿಕೂಟ ಜನಾಲಯನೂ ಕೂಡ ಅಷ್ಟೇ ಪ್ರಸಿದ್ಧ. ಅದು ರಟ್ಟರ ಕಾಲ ರಚನೆ ಆಗಿರುವಂಥದ್ದು. ಅಲ್ಲಿದ್ದಂಥ ಪಾರ್ಶ್ವನಾಥ ಪಾರ್ಶ್ವ ಪುರಾಣವನ್ನು ಬರೆದು ಆ ಒಂದು ಶಿಲಾಶಾಸನ ರಚನೆ ಮಾಡೋದ್ರ ಮೂಲಕ ಒಂದು ರೀತಿ ಆ ಶಿಲಾಶಾಸನ 60 ಸಾಲಗಳ ಒಂದು ಪದ್ಯ ರೂಪದ ಭಾಳ ಶಾಸನ. ಆ ಶಾಸನ ನಮಗೆ ತಿಳಿಸುವಂಥದ್ದೆಂದರೆ ಅಂದಿನ ಕಾಲದ ಕನ್ನಡ ಸಾಹಿತ್ಯ, ನಮ್ಮ ನಾಡು ನುಡಿ ಸಂಸ್ಕೃತಿ, ನಮ್ಮ ಒಂದು ದೇಶೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡಲಿಕ್ಕೆ ಭಾಳ ಉಪಯುಕ್ತವಾಗಿರುವಂಥ ಶಾಸನ ಕೊಟ್ಟಂಥ ಶ್ರೇಯಸ್ಸು ಕೂಡ ಆತನ ಸಲ್ಲಬೇಕು. ಅದೇ ರೀತಿ ಒಳಗೆ ಎರಡನೆಯ ಗುಣವನ್ನು ಮಾಡುವಂಥ ಇನ್ನೊಬ್ಬ ಕವಿ, ಆತ ಪುಷ್ಪದಂತ ಪುರಾಣವನ್ನು ರಚನೆ ಮಾಡೋದ್ರ ಮೂಲಕ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯ ಒಂದು ಕಾವ್ಯ ಪರಂಪರೆಗೆ ಅವ್ರು ಭಾಳ ದೊಡ್ಡ ಒಂದು ಕಾಣಿಕೆಯನ್ನು ಕೊಟ್ಟದ್ದನ್ನು ನಾವು ನೆನಪಿಸ್ಕೊಳ್ಬೇಕು. ಅದೇ ರೀತಿ ಒಳಗೆ ಬೆಳಗಾವಿ ಒಳಗೆ ಕವಿ ಕಂದರಪ್ಪ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ, ಬಾಲಚಂದ್ರ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ, ನಾಗಮ್ಮಾಚಾರ ಅನ್ನುವಂಥ ವ್ಯಕ್ತಿ ಚೂಡಾಮಣಿತು ಮದನ ತಿಲಕ ಅನ್ನುವಂಥ ಒಂದು ಕಾವ್ಯವನ್ನು ರಚನೆ ಮಾಡ್ತಾನೆ. ಇನ್ನು ನಾವು ಗಮನಿಸಬೇಕಾಗಿರುವಂಥದ್ದರೆ ಈ ಹಳಗನ್ನಡ ಕಾವ್ಯಗಳು ಕಟ್ಟೋದ್ರ ಜೊತೆಗೆ ಕೆಲವು ಶಾಸನ ಕವಿಗಳು ಕೂಡ ನಮ್ಮೊಳಗಿದ್ದರು. ಭಾಳ ವಿಶೇಷವಾಗಿರುವುದು, ಯಾಕಂದರೆ ಒಂದು ನಾಡಿನ ಚರಿತ್ರೆಯನ್ನು ರಚನೆ ಮಾಡಲಿಕ್ಕೆ ಶಾಸನಗಳು ಭಾಳ ಅತ್ಯಂತ ಯೋಗ್ಯ ಆಕಾರಗಳು. ಆ ಶಾಸನ ರಚನೆ ಮಾಡುವಂಥ ಶಾಸನಕ್ಕೆ ಬೇಕಾಗಿರುವಂಥ ಆಕಾರಗಳನ್ನು ತಯಾರು ಮಾಡಿಕೊಂಡು ಅದನ್ನು ಪದ್ಯ ರೂಪದಲ್ಲಿ ಕಟ್ಟಿಕೊಂಡು ಒಳ್ಳೊಳ್ಳೆ ಶಾಸನಗಳನ್ನು ಕೊಟ್ಟಂಥ ಶ್ರೇಯಸ್ಸು ಕೂಡ ನಮ್ಮ ಬೆಳಗಾವಿ ಸಲ್ಲಿಸಬೇಕು. ಸುಮಾರು 100 ಇಂಥ ಶಿಲಾಶಾಸನಗಳು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಒಳಗಿದ್ದಾವೆ. ಒಂದು ರೀತಿ ಬೆಳಗಾವಿ ಜಿಲ್ಲೆ ಎಲ್ಲ ಕನ್ನಡ ಶಾಸನಗಳ ಸಮಗ್ರ ಅಧ್ಯಯನ ಇನ್ನೂ ಕೂಡ ಆಗಿಲ್ಲ. ಅಲ್ಲಲ್ಲಿ ತಾಲೂಕಾ ಮಟ್ಟದೊಳಗಾಗಿದೆ. ಇಡೀ ನಮ್ಮ ಕಲಬುರಗಿ ಸರ್ ಬಹಳಷ್ಟು ಪ್ರಯತ್ನ ಮಾಡಿದರು, ಆದರೆ ಅದು ಪೂರ್ಣ ಸಾಧ್ಯ ಆಗಿಲ್ಲ. ಆ ನಿಟ್ಟಿನೊಳಗೆ ಕಮಲಾದಿತ್ಯ ಅನ್ನುವಂಥ ಒಬ್ಬ ವ್ಯಕ್ತಿ, ಇವತ್ತು ನಾವೇನು ಸೊಗಲ್ ಅಂತ ಏನು ಕರಿತೀವಿ, ಆ ಸೊಗಲ್ದೊಳಗೆ ಭಾಳ ಅದ್ಭುತ ಒಂದು ಶಾಸನ ರಚನೆ ಮಾಡಿದ್ದಾನೆ. ಮುಂದೆ ಅದೇ ರೀತಿ ಜನವರ್ಮ ಪಂಡಿತ ಅನ್ನುವಂಥ ಅಥಣಿ ತಾಲೂಕು ಕೊಕ್ಕಟ್ನೂರು ಅಂತ ಒಂದು ಊರಿದೆ. ಆ ಕೊಕ್ಕಟ್ನೂರು ಶಾಸನ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆ ಕೊಟ್ಟಂಥದ್ದು. ಅದೇ ರೀತಿ ಒಳಗೆ ಇಲ್ಲಿ ಖಾನಾಪುರ ಗೋಲಿಹಳ್ಳಿ ಅಂತ ಒಂದಿದೆ. ಆ ಗೋಲಿಹಳ್ಳಿ ಒಳಗೆ ಪರಮಾಡಿ ದೇವ ಅನ್ನುವಂಥ ವ್ಯಕ್ತಿ ಅದ್ಭುತ ಒಂದು ಕನ್ನಡ ಶಾಸನ ಕೆತ್ತಿದ್ದಾನೆ. 60 ಸಾಲಿನ ಒಂದು ಕಾವ್ಯಮಯ ಶಾಸನ ಕೊಟ್ಟಂಥ ಶ್ರೇಯಸ್ಸು ಈ ಪರಮಾಡಿ ದೇವ ಸಲ್ಲಬೇಕು. ಅದೇ ರೀತಿ ಒಳಗೆ ಕರ್ಪರಸ ಜೊತೆಗೆ ಲಕ್ಷ್ಮಣ ಅಥವಾ ಬೈಲಂಗ್ ತಾಲೂಕಿನಲ್ಲಿ ಹೊಸೂರು ಅಂತ ಒಂದು ಊರಿದೆ. ಭಾಳ ವಿಶಿಷ್ಟವಾದ ಒಂದು ಶಾಸನ. ಶಿರಸಂಗಿ ಒಳಗೆ ಕಲಿದೇವ ಪಂಡಿತ ಅನ್ನುವಂಥ ವ್ಯಕ್ತಿ ಭಾಳ ಸುಂದರ ಒಂದು ಶಾಸನ ರಚನೆ ಮಾಡಿದ್ದಾನೆ. ಹಲಸಿ ಒಳಗೆ ಇನ್ನೊಬ್ಬ ವ್ಯಕ್ತಿ ಮದನ ಸೂರಿ ಮತ್ತು ಸಜ್ಜನ ತಿಲಕ ಬರೆದಂಥ ಶಿರಸಂಗಿ ಶಾಸನ. ಮಾದಿರಾಜ ಸೌದತ್ತಿ ಒಳಗೆ ಶಾಸನಗಳನ್ನು ರಚನೆ ಮಾಡಿ ಅದಕ್ಕೆ ಪೂರಕ ಸಾಹಿತ್ಯವನ್ನು ಅವರು ರಚನೆ ಮಾಡಿ ಕೊಟ್ಟರು. ಅಂದ್ರಾಗ ಅವರು ಒಬ್ಬ ಒಳ್ಳೆ ಕಾವ್ಯವನ್ನು ಕಟ್ಟಬಲ್ಲಂಥ ಶಕ್ತಿ ಅವ್ರಿಗಿತ್ತು ಅನ್ನೋದನ್ನು ಅವ್ರು ಕಂಡುಕೊಳ್ಬೇಕು. ಆ ನಿಟ್ಟೊಳಗೆ ಈ ಪಾರ್ಶ್ವನಾಥನ ಒಂದು 60 ಸಾಲಿನ ಒಂದು ಆ ಕಲ್ಲೊಳಿಯ ಒಂದು ಶಾಸನ ಜೊತೆಗೆ ಇವರ ಶಾಸನ ಕವಿಗಳು ಕೂಡ ನಮಗೆ ಬಹಳ ಅತ್ಯಂತ ಮುಖ್ಯ. ಯಾಕಂದ್ರೆ ಒಂದು ನಾಡಿನ ಒಂದು ಜಿಲ್ಲೆ ಒಂದು ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ಶಾಸನ ಕವಿಗಳು ಕೂಡ ನಾವೆಲ್ಲ ಪರಿಗಣಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡ್ಕೊಳ್ಬೇಕು. ಇನ್ನು ಸುಮ್ಮನೆ ಆ ಒಂದು ರಾಜಾದಿತ್ಯನ ಬಗ್ಗೆ ನಾನು ಉಲ್ಲೇಖ ಮಾಡಿದೆ. ಒಬ್ಬ ಗಣಿತ ತಜ್ಞನಾಗಿ ಕಾವ್ಯದೊಳಗೆ ಗಣಿತವನ್ನು ಕಟ್ಟಿದಂಥ ರಾಜಾದಿತ್ಯ ಎಷ್ಟು ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾನೆ. ಅವನಲ್ಲಿರುವಂಥ ಕಾವ್ಯ ಹೇಗಿತ್ತು ಸುಮ್ಮನೆ ಶಾಂಪಲ್ ಆಗಿ ಆತ ಹೇಳ್ತಾನೆ, ನಮ್ಮ ನಾಡಿನ ವರ್ಣನೆಯನ್ನು ಈ ಬೆಳಗಾವಿ ಜಿಲ್ಲೆ ವರ್ಣನೆ ಇಷ್ಟು ಚೆನ್ನಾಗಿ ಮಾಡ್ತಾನೆ. ಹೇಳ್ತಾನೆ, ಪಸ ಪಂಗೆದೆಗೆ ಜಾಜಿ ಪಾಟಲಿ ಸತ್ಸೇವಂತ ನೀಲಾಬ್ಜ ಅಪ್ಪುದ ಸರೋಜಂ ಸುರಹಣ್ಣೆ ಸಂಪೆಗೆ ಸಮೋದ್ಬಣ್ಣಲ್ಲಿ ಕಾದಿ
ಪ್ರಸೂನ ಸಮೂಹಂ ತನಿಗಂಪನ್ ಎಂದೆಸೆಗೆ ನಿತ್ಯಂ ಬೀಜಲದ್ದ ಅರ್ಥಮಾಗಿ ಎಸೆಗುಂ ಪೂವಿನ ಬಾಗಿ ಎಂಬ ಪೆಸರಿಂದಾಗಿ ತೆಲ್ವಾಗಿರಲ್ಲ ಅನ್ನುವಂಥ ಆತನ ಕಾವ್ಯದ ಒಂದು ತುಣುಕನ್ನು ನೋಡಿಕೊಂಡಾಗ ಆತ ಒಬ್ಬ ಶ್ರೇಷ್ಠ ಕವಿನೂ ಕೂಡ ಆಗಿದ್ದ, ಒಬ್ಬ ಶ್ರೇಷ್ಠ ಗಣಿತ ತಜ್ಞನೂ ಆಗಿದ್ದ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ಇನ್ನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಇನ್ನೊಂದು ನಾವು ಘಟ್ಟಕ್ಕೆ ಹೋದಾಗ ಬೆಳಗಾವಿ ಜಿಲ್ಲೆ ಎಷ್ಟು ವಿಶೇಷ ಅಂದರೆ ಆಧುನಿಕ ಯುಗದೊಳು ಕೂಡ ಷಟ್ಪದಿ ಕಾವ್ಯಗಳ ರಚನೆ ಮಾಡಬಲ್ಲಂಥ ಶಕ್ತಿವಂತರು ನಮ್ಮೊಳಗಿದ್ದಾರೆ. ಭಾಳ ಗಮನಿಸಬೇಕು ನಾವೆಲ್ಲ. ಷಟ್ಪದಿ ಒಂದೊಂದು ಷಟ್ಪದಿ ರಚನೆ ಮಾಡಲಿಕ್ಕೂ ಕೂಡ ಭಾಳ ತಿನ್ಕಾಡಬೇಕಾಗತ್ತೆ. ಆದರೂ ಕೂಡ ಮಹಾಕಾವ್ಯಗಳನ್ನು ಷಟ್ಪದಿ ಕೊಟ್ಟಂಥ ಇವತ್ತು ಕೂಡ ಬರೆಯಬಲ್ಲಂಥ ಬಹಳ ಅತ್ಯಂತ ಶ್ರೇಷ್ಠ ಕವಿಗಳು ನಮ್ಮ ಬೆಳಗಾವಿ ಜಿಲ್ಲೆಗಿದ್ದಾರೆ ಅನ್ನೋದು ಕೂಡ ನಾವು ಗಮನಿಸಬೇಕು. ಸ್ವಾತಂತ್ರ್ಯ ಅನಂತರ ಕಾವ್ಯದ ಪ್ರಕಾರ, ಧೋರಣೆ ಎಲ್ಲವೂ ಕೂಡ ಬದಲಾದರೂ ಕೂಡ ಆ ಷಟ್ಪದಿಯ ಒಂದು ಸೆಳೆತ ಇನ್ನೂ ಕೂಡ ನಮ್ಮನ್ನು ಬಿಟ್ಟಿಲ್ಲ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ನಿಮಗೆಲ್ಲ ಗೊತ್ತಿದೆ, ನಮ್ಮ ರಾಮದುರ್ಗ ತಾಲೂಕು ಒಳಗೆ ಸೊರೆಬಾಣ ಅಲ್ಲಿ ಪಕ್ಕದೊಳಗೆ ಒಂದು ಹಳ್ಳಿ, ಅಲ್ಲಿ ರಾಮಣ್ಣ ಬ್ಯಾಟಿ ಅನ್ನೋ ಒಬ್ಬ ಅತ್ಯಂತ 4th ಸ್ಟ್ಯಾಂಡರ್ಡ್ ಕಲಿತಂಥ ನಾನು ಅವ್ರು ಭೇಟಿಯಾಗಿದ್ದೆ. ಅವರು ಗದಗ ಬೆಟ್ಟಗಿರಿ ಒಳಗೆ ನೇಕಾರಿಕೆ ಮಾಡುವಂಥ ಒಬ್ಬ ಅತ್ಯಂತ ಕಡು ಬಡವ. ಆತನಲ್ಲಿ ಹೋದಾಗ ಅವ್ರು ಹೇಳಿದರು, ಸರ್ ನಾನು ಗುಡ್ಡಾಪುರ ದಾನಮ್ಮನ ಬಗ್ಗೆ ಒಂದು ಭಾಮಿನಿ ಷಟ್ಪದಿಯೊಳಗೆ ಒಂದು ಕಾವ್ಯ ಬರೆದೆ, ನೀವೆಲ್ಲ ಓದಿ ಅದಕ್ಕೆ ಮುನ್ನುಡಿ ಬರೀಬೇಕಂತ ಕೊಟ್ಟಾಗ ಆಶ್ಚರ್ಯ ಆಯ್ತು ನನಗೆಲ್ಲ. ಇಟಲಿ ಭೀಮಾಂಬಿಕೆ ಬಗ್ಗೆ, ನಮ್ಮ ಗದಗಿನ ತೋಂಟದಾರ ಸ್ವಾಮೀಜಿಯವರು ಅಂಬೇಡ್ಕರ್ ಬಗ್ಗೆ ಅವರು ಷಟ್ಪದಿಯೊಳಗೆ ಕಾವ್ಯ ಬರೆಸಿದರು. ನೋಡಿ ಎಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂದರೆ ಆತ ಗುಡ್ಡಾಪುರ ದಾನಮ್ಮನ ಬಗ್ಗೆ ಒಂದು ಷಟ್ಪದಿ ಕಾವ್ಯ ಬರೀತಾನೆ. ನಮ್ಮ ಇಟಗಿ ಭೀಮಾಂಬಿಕೆ ಬಗ್ಗೆ ಬರೀತಾ ಇದ್ದಾರೆ. ನಮ್ಮ ಆಧುನಿಕ ಅಂಬೇಡ್ಕರ್ ಬಗ್ಗೆ ಒಂದು ಷಟ್ಪದಿ ಕಾವ್ಯ ರಚನೆ ಮಾಡಿದಂಥ ಶಕ್ತಿ ನಮ್ಮ ಬೆಳಗಾವಿ ಜಿಲ್ಲೆಯ ಒಬ್ಬ ರಾಮಣ್ಣ ಬ್ಯಾಟಿಗೆ ಇತ್ತಂದರೆ ಎಂಥ ಅದ್ಭುತ ಶಕ್ತಿ ನಮ್ಮೊಳಗೆ ಇತ್ತು ಅನ್ನೋದು ನಾವೆಲ್ಲ ಗಮನಿಸ್ಬೇಕಾಗ್ತದೆ. ಅದೇ ರೀತಿ ಒಳಗೆ ಚಿಕ್ಕೋಡಿ ತಾಲೂಕು ಒಂದು ಕೇರೂರು ಅಂತ ಊರಿದೆ, ಅಲ್ಲಿ ನಾನು ಹೋಗಿದ್ದೆ, ಅವ್ರ ಮನೆಗೆ ಹೋಗಿದ್ದೆ. ಜ್ಯೋತಿಬಾ ಪಾಟೀಲ್ ಅನ್ನುವಂಥವ್ರು ಭಾಳ ಅದ್ಭುತವಾದ ವ್ಯಕ್ತಿತ್ವ. ಸುಮಾರು 500 ಪುಟಗಳ ಸದ್ಗುರು ಶಂಕರಾನಂದ ಪರಮಹಂಸ ಚರಿತ್ರೆ ಅನ್ನುವಂಥ ಒಂದು ಕಾವ್ಯವನ್ನು ಷಟ್ಪದಿಯೊಳಗೆ ಮನ್ಮಡಿ 1-2 ವರ್ಷದಿಂದ ತೀರ್ಕೊಂಡವರು. ಅವರ ಒಂದು ಕಾವ್ಯ, ಅವರಲ್ಲಿರುವಂಥ ಪ್ರತಿಭೆಯನ್ನು ಕಂಡು ನಾವೆಲ್ಲ ದಿಕ್ಕು ತಪ್ಪಿಬಿಟ್ಟಿದ್ದು. ಎಷ್ಟು ಅದ್ಭುತ ಒಂದು ವ್ಯಕ್ತಿತ್ವ ನಮ್ಮೊಳಗಿದೆ ಅನ್ನೋದನ್ನು. ಅದೇ ರೀತಿ ಒಳಗೆ ನಮ್ಮ ಕಿತ್ತೂರು ಹತ್ರ ನಮ್ಮ ಜಯಚೇನಿ ಸ್ವಾಮೀಜಿಯವರು ನಿಡುಮಾಮಿಡಿಗೆ ಸ್ವಾಮೀಜಿಗಳಾಗಿದ್ದರು. ಭಾಳ ಅದ್ಭುತ ವ್ಯಕ್ತಿತ್ವ. ವಚನ ಸಾಹಿತ್ಯಗಳು ಎತ್ತಿದ ಕೈ, ಅತ್ಯಂತ ಶ್ರೇಷ್ಠ ಕವಿಗಳು ಕೂಡ ಅಷ್ಟೇ ಆಗಿದ್ದರು. ಅಷ್ಟೇ ಅಲ್ಲ, ಅವರು ಸಿದ್ಧಾಂತ ಶಿಖಾಮಣಿ ಮತ್ತು ಜೀವನ ಸಿದ್ಧಾಂತ ಅನ್ನುವಂಥ 5,000 ಪುಟಗಳು 6 ಕೃತಿಗಳನ್ನು ಕೊಟ್ಟಂಥವರು. ಮುಂದೆ ಷಟ್ಪದಿ ಒಳಗೆ 2 ಮಹಾಕಾವ್ಯವನ್ನು ಕೊಟ್ಟಂಥ ಒಂದು ಶ್ರೇಯಸ್ಸು ನಮ್ಮ ಜಯಚೇನಿಯವರಿಗೆ ಸಲ್ಲಬೇಕಂತಂದರೆ ಎಂಥ ಒಂದು ಶ್ರೇಷ್ಠ ಕವಿಗಳು ನಮ್ಮೊಳಗೆ ಇದ್ದಾರೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ಇನ್ನು ನಾವು ಗಮನಿಸಬೇಕಾಗಿದೆ, ರಾಮದುರ್ಗ ತಾಲೂಕೊಳಗೆ ಜಾಯೇಂದ್ರ ದೇಸಾಯಿ ಎನ್ನುವಂಥ ಒಬ್ಬ ಅರಸು ಮನೆತನದವರು ಅವರೆಲ್ಲ ರಾಮದುರ್ಗದ ಒಂದು ಪರಿಸರದೊಳಗಿದ್ದುಕೊಂಡು ಕನ್ನಡ ಕುವಲಯಾನಂದ ಅನ್ನುವಂಥ ಷಟ್ಪದಿ ಕಾವ್ಯವನ್ನು ಕಟ್ಟಂಥ ನಮ್ಮ ಶ್ರೇಯಸ್ಸು ಅರಸು ಮನೆತ ಒಬ್ಬ ಅರಸರಿಗೆ ಸಲ್ಲಬೇಕು, ಜಾಯೇಂದ್ರ ದೇಸಾಯಿ ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ಷಟ್ಪದಿಯ ಪದ್ಯದೊಳಗೆ ಎಲ್ಲ ಅಲಂಕಾರಗಳನ್ನು ಉದಾಹರಿಸಿರುವಂಥ ಮೊದಲ ಶ್ರೇಷ್ಠ ಕಾವ್ಯ ಅನ್ನೋದನ್ನು ಗಮನಿಸಬೇಕು. ಅಲಂಕಾರಗಳನ್ನು ಷಟ್ಪದಿಯೊಳಗೆ ಕೊಟ್ಟಂಥ ಒಂದು ಅರಸು ಮನೆತದ ವ್ಯಕ್ತಿ ನಮ್ಮೊಳಗಿದ್ದ ಅನ್ನೋದೇ ನಾವೆಲ್ಲ ಅಭಿಮಾನ ಪಟ್ಕೊಳ್ಬೇಕು. ಅದು ಅವ್ರು ಹೇಳ್ತಾರೆ, ಸುಮ್ಮನೆ ಒಂದು 2 ಶಾಂಪಲ್ ಹೇಳ್ತೇನೆ. ತೊರಗಲ್ಲ ಸೀಮೆಗೆ ಅರಸನಾದ ಲಿಂಗ ಭೂವರವನ ಸತ್ಪುತ್ರ ಜಾಯೇಂದ್ರನು ನಿರ್ಮಿಸಿದ ಸರಸವರ್ಣಕ ಕಾವ್ಯಮಿದಂ ಅನ್ನುವಂಥ ಅವರ ಕಾವ್ಯದ ತುಣುಕನ್ನು ಕಂಡಾಗ ಒಬ್ಬ ಅರಸಪುತ್ರನಾಗಿದ್ದು ಕೂಡ ಅವನಲ್ಲಿ ಎಂಥ ಒಂದು ಕಾವ್ಯ ಪ್ರತಿಭೆ ಇತ್ತು ಅನ್ನೋದನ್ನು ಗಮನಿಸಿದಾಗ ಬಹುಶಃ ನಮ್ಮ ಬೆಳಗಾವಿ ಜಿಲ್ಲೆ ಅದಕ್ಕೆ ಒಂದು ಕೆಣ್ಣೆ ನೆಲ ಅಂತ ಕರೀತಾರೆ. ಇಂಥ ಕಾವ್ಯಗಳೇ ಒಂದು ಹುಟ್ಟಿಗೆ ಒಂದು ಪೂರಕ ಶಕ್ತಿಯನ್ನು ಕೊಟ್ಟಂಥ ಶಕ್ತಿ ನಮ್ಮೊಳಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಅದೇ ರೀತಿ ಒಳಗೆ ನಮ್ಮ ಸಂಕೇಶ್ವರದ ಡಾಕ್ಟರ್ DV ಪುರಾಣಿಕರ್ ಅವರು ಶಿವಯೋಗಿನ ಅನ್ನುವಂಥ ಗಡಿಂಗಲಜದ ಬಿಲ್ವಾಶ್ರಮದ ಚಂದ್ರಮ್ಮ ತಾಯಿಯವರ ಕುರಿತು ಷಟ್ಪದಿಯೊಳಗೆ ಕಾವ್ಯ ಬರೆದನ್ನು ಕೂಡ ನಮ್ಮ ಗಮನಿಸಬೇಕು. ಅದೇ ರೀತಿ ಒಳಗೆ ನಾವು ಗಮನಿಸಬೇಕಾದ ಇನ್ನೊಬ್ಬ ವ್ಯಕ್ತಿ ಹುಕ್ಕೇರಿಯೊಳಗೆ ಸದಾಶಿವ ಶಾಸ್ತ್ರಿಗಳಂತ ಇದ್ದರು. ಭಾಳ ಅದ್ಭುತ ವ್ಯಕ್ತಿತ್ವ. ಅವರು ಶ್ರೀಮದ್ ಅಥಣಿ ಶಿವಯೋಗೀಶ್ವರ ಚರಿತ್ರೆಯನ್ನು ವಾರ್ಧಕ ಷಟ್ಪದಿಯೊಳಗೆ ಬರೆದಾರೆ. ಶ್ರೀಮದ್ ಬೀಳೂರ ಗುರುಬಸವ ಶಿವಯೋಗಿ ರಾಜನ ಚರಿತ್ರೆಯನ್ನು ಭಾಮಿನಿ ಷಟ್ಪದಿಯೊಳಗೆ ಬರೆದಾರೆ. ಶಿವಯೋಗಿ ಮಡಿವಾಳೇಶ್ವರ ಪುರಾಣವನ್ನು ವಾರ್ಧಕ ಷಟ್ಪದಿಯೊಳಗೆ ಬರೆದಾರೆ. ತಾಳಿಕೋಟೆ ಖಾಸಗತೇಶ್ವರ ಸ್ವಾಮಿಗಳ ಚರಿತ್ರೆಯನ್ನು ಮತ್ತೆ ಷಟ್ಪದಿಯೊಳಗೆ ಬರೆದಾರೆ. ವರಗೋಳಿ ಸಿದ್ದರಾಮೇಶ್ವರ ಪುರಾಣವನ್ನು ಕೂಡ ಅವರು ಷಟ್ಪದಿಯೊಳಗೆ ಬರೆದಾರೆ. ಅಂದರೆ ಎಂಥ ಒಬ್ಬ ಅದ್ಭುತ ವ್ಯಕ್ತಿತ್ವ ನಮ್ಮೊಳಗಿತ್ತನ್ನು ಗಮನಿಸಿದಾಗ ನಾವು ಗಮನಿಸಬೇಕು. ಇಲ್ಲಿ ನಮ್ಮ ಶಿರೀಶ್ ಜೋಶಿಯವರಿದ್ದಾರೆ. ಅವರ ಪ್ರಾರಂಭ ರಾಘವೇಂದ್ರ ಸ್ವಾಮಿಗಳ ಒಂದು ವರ್ಣನೆ ಮಾಡ್ತಾ ಷಟ್ಪದಿಯೊಳಗೆ ಕಾವ್ಯ ಬರೆದಾರೆ. ಭಾಳ ಗಮನಿಸಬೇಕು.
ಅವರು ಪ್ರಾರಂಭ ಮಾಡಿದ್ದ ಷಟ್ಪದಿಗಳ ಮೂಲಕ ನಮ್ಮ ರಾಘವೇಂದ್ರ ಸ್ವಾಮಿಗಳ ಗುಣಗಾನ ಮಾಡುವಂಥ ಷಟ್ಪದಿ ಕಾವ್ಯ ಶಿರೀಶ್ ಅವರ ಒಂದು ಪ್ರತಿಭೆಗೆ ಒಂದು ಸಾನೆ ಹಿಡಿದಂಥ ಒಂದು ದೊಡ್ಡ ಒಂದು ಕೃತಿ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆ ನಾವು ಕೊಟ್ಟಂಥ ಒಂದು ವಿಶೇಷ ಇದನ್ನು ಕೆಲವು ಸುಮ್ಮನೆ ಶಾಂಪಲಾಗಿ ಹೇಳ್ತೇನೆ. ಆಧುನಿಕ ಯುಗದೊಳು ಕೂಡ ಮಹಾಕಾವ್ಯವನ್ನು ಕಟ್ಟಬಲ್ಲಂಥ ಶಕ್ತಿ ನಮ್ಮೊಳಗಿತ್ತು ಅನ್ನೋದು ಸುಮ್ಮನೆ ಶಾಂಪಲ್ಲಾಗಿ ನಮ್ಮ ಜ್ಞಾನಪೀಠ ಪ್ರಸಿದ್ಧಿ ಪಡ್ಕೊಂಡಂಥ ನಮ್ಮ ಜಿಲ್ಲೆಯವರೇ ನಮ್ಮ ಚಂದ್ರಶೇಖರ್ ಚಕೋರಿ ಅನ್ನುವಂಥ ಮಹಾಕಾವ್ಯವನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ನಮ್ಮ ನೀಲಗಂಗಾ ಚರಂತಿ ಮಠ ಅವರು ನಮ್ಮ ಅಕ್ಕ ಮಹಾದೇವಿ ಕುರಿತು ಮುಕ್ತಾಂಗಿರಿ ಅನ್ನೋ ಒಂದು ಮಹಾಕವಿಯನ್ನು ಕೊಟ್ಟರು. ಮುಂದೆ ನಮ್ಮ ಡಾಕ್ಟರ್ MB ಹೂಗಾರ್ ಅವರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ನಡೆದಾಡುವ ದೇವರಂತ ತಿಳ್ಕೊಂಡು ಕರೆಸ್ಕೊಂಡಂಥ ಸಿದ್ದೇಶ್ವರ ಸ್ವಾಮಿಯ ಬಗ್ಗೆ ಅವರು ಕೂಡ ಭುವಿಗೆ ಬಂದ ಬೆಳೆಕೊಂಡುವಂಥ ಅದ್ಭುತ ಕಾವ್ಯವನ್ನು ಕೊಟ್ಟು ಭಾಳ ಅದನ್ನು ಓದ್ತಾ ಹೋದಂಗೆ ಸಿದ್ದೇಶ್ವರ ಸ್ವಾಮಿಗಳನ್ನು ನಾವು ನೋಡಿದಂಥ ಅವರ ಮಾತನ್ನು ಕೇಳಿದಂಥ ಅನುಭವ ಬರುವಂಥ ರೀತಿ ಒಳಗೆ ಭಾಳ ಸೊಗಸಾಗಿ ಬರೆದಿದ್ದಾರೆ. ಅದೇ ರೀತಿ ಒಳಗೆ ನಾವು ಗಮನಿಸ್ಬೇಕು ಇನ್ನೊಂದು, ನಮ್ಮ ನಾಡಿನ ನಮ್ಮ ಬೆಳಗಾವಿ ಜಿಲ್ಲೆಯ ಸದಲಗ ಗ್ರಾಮದೊಳಗೆ ಒಬ್ಬ ಜೈನ ದಿಗಂಬರ ಮುನಿಯಾಗಿ ಹಿಂದಿ ಒಳಗೆ ಮಹಾಕಾವ್ಯವನ್ನು ಕಟ್ಟಿಕೊಟ್ಟಂಥ ಇನ್ನೊಬ್ಬ ವ್ಯಕ್ತಿ ಪರಮ ಪೂಜ್ಯ ವಿದ್ಯಾಸಾಗರರು. ಮೂಕಮಾಟಿ ಅನ್ನುವಂಥ ಒಂದು ಗ್ರಂಥ, ಒಂದು ಕಾವ್ಯ, ಅದು ನೋಡಿ ಕನ್ನಡಕ್ಕೂ ಕೂಡ ಬಂದಿದೆ. ಆ ಮೂಕಮಾಟಿ ಮೇಲೇ 18 ಜನ PhD ಮಾಡಿದ್ದಾರೆ. ಅದ್ಭುತ ಕಾವ್ಯ ಅಂದರೆ ಮೂಕಮಾಟಿ ಯೂನಿವರ್ಸಲ್ ಆಗಿರುವಂಥದ್ದು, ಜಾಗತಿಕ ಮಟ್ಟದ ವಿಶ್ವ ಒಂದು ಚೈತನ್ಯವನ್ನು, ವಿಶ್ವ ಮಾನವೀಯತೆಯನ್ನು ಸಲ್ಲಿಸಬಲ್ಲಂಥ ಒಂದು ಮಹಾಕಾವ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆ ಹುಟ್ಟಿದೆ. ಅಂದರೆ ಅದು ಒಬ್ಬ ದಿಗಂಬರ ಮುನಿಯಾಗಿ ಇಂಥ ಕಾವ್ಯವನ್ನು ಕಟ್ಟಬಲ್ಲಂಥ ಶಕ್ತಿ ನಮ್ಮ ಬೆಳಗಾವಿ ಜಿಲ್ಲೆಗಿದೆ. ಅಂದರೆ ನಾವೆಲ್ಲ ಇಂಥವೆಲ್ಲ ಗಮನಿಸಬೇಕಾಗಿದೆ. ಇಂಥ ಈ ಗಮನವನ್ನು ನೋಡಿಕೊಂಡಾಗ ನಮ್ಮ ಬೆಳಗಾವಿ ಜಿಲ್ಲೆ ಜನಪದ ಸಾಹಿತ್ಯಕ್ಕೂ ಕೂಡ ನಮ್ಮ ಒಳಗೆ ಏನು ಕೊರತೆ ಭಾಳ, ಎಲ್ಲಿ ಊರಲ್ಲೆಲ್ಲ ಊರಿಗೆ ಹೋದೆಲ್ಲ ಸುಮಾರು 16 ಜನ ಲಾವಣಿ ಕಟ್ಟುವಂಥವ್ರು, ಗೀಗಿ ಪದ ಹಾಡುವಂಥವ್ರು, ಕರಬಲ ಪದಗಳನ್ನು ಕಟ್ಟುವಂಥ ಜನ ಇವತ್ತು ಕೂಡ ಇದ್ದಾರೆ ಅನ್ನೋದು ಕೂಡ ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬೇಕು. ಅಂತ ಸುಮ್ಮನೆ ಶಾಂಪಲ್ ಆಗಿ ಕೆಲವೊಂದು ನಾವು ಗಮನಿಸ್ಬೇಕಾದ್ರೆ, ಮೂರು ಪಕ್ಕದೊಳಗೆ ಕುಕ್ಕಡೊಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಚನ್ನಮಲ್ಲಯ್ಯ ಅಂತ ತಿಳ್ಕೊಂಡು ಒಬ್ಬ ಬಹಳ ಅತ್ಯಂತ ಕಡು ಬಡವ ಆತ ಭಜನಾ ಪದ ರಚನೆ ಮಾಡಿದ್ದಾನೆ, ಲಾವಣಿ ಪದ ರಚನೆ ಮಾಡಿದ್ದಾನೆ. ಅದ್ಭುತ, ನೂರಾರು, ಒಂದಲ್ಲ ಎರಡಲ್ಲ. ಅದೇ ರೀತಿ ಒಳಗೆ ಇಲ್ಲೇ ಬಡ್ಸವನ್ನ ಕುಡಿಚಿ ಒಳಗೆ ಹರಿಜನ ಮಲ್ಲಪ್ಪ ಗೀಗಿ ಪದಗಳನ್ನು ಕಟ್ಟಿ ಸ್ವತಃ ಹಾಡ್ಕೊತಿರ್ತಿದ್ರಂತೆ. ಸ್ವತಃ ಅಂದರೆ ಆಶು ಕವಿಗಳವರೆಲ್ಲ ಸಾಂದರ್ಭಿಕವಾಗಿ ಏನು ಸಂದರ್ಭ ಬಂದರೂ ಕೂಡ ತಕ್ಷಣ ಅದನ್ನು ಕಟ್ಟಿ ಹಾಡಬಲ್ಲಂಥ ಶಕ್ತಿ ಪ್ರತಿಭಾವಂತರು ನಮ್ಮೊಳಗೆ ನಮ್ಮ ಜನಪದ ಕವಿಗಳಿದ್ದರೋದನ್ನು ಗಮನಿಸಬೇಕು. ಇನ್ನು ನಮ್ಮ ಊರವರೇ ನೇಕಾರ ಮಲ್ಲಪ್ಪ ಅವರು ಲಾವಣಿ ಮತ್ತು ತತ್ವ ಪದಗಳನ್ನ ಭಾಳ ಚೆನ್ನಾಗಿ ಕಟ್ಟಿಕೊಂಡಂಥ ಶ್ರೇಯಸ್ಸಿಗೆ ಒಳಗಾಗಿದ್ದರು. ಇನ್ನು ಪಕ್ಕದೊಳಗೆ ಕರಿವಿನ ಕೊಪ್ಪಂತಿದೆ. ಅರಿ ಗುರು ರಾಚಯ್ಯ ಅನ್ನುವಂಥವರು ಹಲವಾರು ಬಯಲಾಟ ರಚನೆ ಮಾಡೋದಷ್ಟೇ ಅಲ್ಲ, ನೂರಾರು ಮಂಗಳಾರತಿ ಪದ್ಯಗಳನ್ನು ಕೂಡ ಅವರೆಲ್ಲ ಬರೆದಾರೆ ಅನ್ನೋದು ಕೂಡ ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬೇಕಾಗಿದೆ. ಬೆಂಡಿಗೆರೆ ಸಿದ್ದಪ್ಪ ಹರದೇಶಿ ಮತ್ತು ಸಂಪ್ರದಾಯದ ಹಾಡುಗಳನ್ನು ರಚನೆ ಮಾಡಿ ಜನರಿಗೆ ಅದನ್ನು ಹರಿಬೆಟ್ಟಂಥ ಒಂದು ಗೌರವ ಸಲ್ಲಬೇಕು. ಇನ್ನು ಚನ್ನ ಹೊಸೂರಿನ ಮಲ್ಲೇಶಿಯನ್ನು ನಾವು ಗಮನಿಸಿ ಭಾಳ ವಿಶೇಷವಾಗಿರುವಂಥದ್ದು. ಆತ ಸಿಂಧೂರ ಲಕ್ಷ್ಮಣ, ಕಿತ್ತೂರು ಚೆನ್ನಮ್ಮ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಲಾವಣಿ ಕಟ್ಟಿ ಹಾಡ್ತಾ ಇದ್ದ. ಎಷ್ಟು ಅದ್ಭುತ ವ್ಯಕ್ತಿತ್ವ. ಅವರು ಯಾರು ಶಾಲೆಗೆ ಹೋದವರಲ್ಲ, ಆಶು ಕವಿಗಳು, ಅದ್ಭುತ ವ್ಯಕ್ತಿತ್ವ. ಅದೇ ರೀತಿ ಒಳಗೆ ಇಲ್ಲೇ ಬೆಳಗಾವಿಯೊಳಗೆ ದ್ವಾರಪಾಲ ಅಂತ ಇನ್ನೊಬ್ಬ ಕವಿ ಇದ್ದರು, ಭಾಳ ಅದ್ಭುತ ದ್ವಾರಪಾಲ ಜಡಿ ಅಂತ ಅವ್ರ ಸರ್ನೇಮ್ ಇವತ್ತು ಕೂಡ ಅವರ ಮನೆತನದ ಇದೆ. ಅವರು ಕನ್ನಡ ಮತ್ತು ಮರಾಠಿ ಒಳಗೆ ಕೂಡ 2 ಭಾಷೆಗಳು ಬರೀತಾ ಇದ್ದರು. ಕಲಿತದ್ದು ಕೂಡ 4ನೇತ್ತೆ ಒಂದು ಬಾಂಡ್ ರೈಟರಾಗಿ ಕೆಲಸ ಮಾಡುವಂಥ ವ್ಯಕ್ತಿ. ಅವರು ಭಜನ, ತತ್ವಪದ, ಮುಂದೆ ಶಾಂತಿ ಸಾಗರ ಲಾವಣಿಯನ್ನು, ಪವನಂಜೆ ಅನ್ನುವಂಥ ಒಬ್ಬ ವ್ಯಕ್ತಿ ಬೆಳಗಾವಿಯವನು ಒಲಿಂಪಿಕ್ದೊಳಗೆ ಒಬ್ಬ ಕ್ರೀಡಾಪಟುವಾಗಿ ಅವನ ಬಗ್ಗೆ ಲಾವಣಿ ಬರೆದಾರೆ. ಇಂಥ ಶ್ರೇಷ್ಠ ವ್ಯಕ್ತಿಗಳು ನಮ್ಮೊಳಗೆ ಇದ್ದರೋದು ಕೂಡ ನಾವೆಲ್ಲ ಗಮನಿಸಬೇಕು. ಇನ್ನೊಬ್ಬರು ಉಳ್ಳಿಗೇರಿ ಅನ್ನುವಂಥ ಒಂದು ಊರೊಳಗೆ ಪಂಚಾಕ್ಷರಿ ಕವಿ ನೂರಾರು ಹರದೇಶಿ ಮತ್ತು ನಾಗೇಶಿ ಹಾಡುಗಳನ್ನು ರಚನೆ ಮಾಡಿ ಜನರಿಗೆ ಕೊಟ್ಟಂಥ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಮುರುಗೋಡದೊಳಗೆ ರಾಣಾ ಕುಬಣ್ಣ ಅನ್ನುವಂಥ ಒಬ್ಬ ಅತ್ಯಂತ ಜನಪ್ರಿಯ ಜನಪದ ಕವಿ ಆಗಿದ್ದಾನೆ ಅನ್ನೋದನ್ನು ಗಮನಿಸ್ತಾ, ಇನ್ನು ಹೊಸೂರು ಗ್ರಾಮದ ಇನ್ನೊಬ್ಬ ವ್ಯಕ್ತಿ ಸೋಮಲಿಂಗ ಅನ್ನುವ ಆತ ಮಡಿವಾಳ ಸ್ವಾಮಿ ಅನ್ನೋ ಅಂಕಿತೊಳಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ. 200ಕ್ಕೂ ಹೆಚ್ಚು ಬಿಸುಕಲಿನ ಪದ, ಭಲೇರಿ ಹಾಡುಗಳನ್ನು, ಸೋಬಾನ ಹಾಡುಗಳನ್ನು, ಲಾವಣಿಗಳನ್ನು ರಚನೆ ಮಾಡಿ ಅದರೊಳಗೆ ಚೆನ್ನಮ್ಮ, ರಾಯಣ್ಣ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕೂಡ ಲಾವಣಿ ಬರೆದಂಥ ಒಂದು ಗೌರವ ನಮ್ಮ ಸೋಮಲಿಂಗನಿಗೆ ಸಲ್ತಾ ಇದೆ ಅನ್ನೋದನ್ನು ನಾವೆಲ್ಲ ಅಭಿಮಾನ ಪಟ್ಕೊಳ್ಬೇಕು. ಇನ್ನು ನಾವು ಲಾವಣಿ ಕ್ಷೇತ್ರದೊಳಗೆ ದೊಡ್ಡ ಎತ್ತಿದ ಕೈ ಹುಲುಕುಂದದ ಶಿವಲಿಂಗ, ಹುಲುಕುಂದ ಭೀಮಸೇನ. ಇವರಿಬ್ಬರು ಕೂಡ ಲಾವಣಿಯೊಳಗೆ, ಅದು ರಾಮದುರ್ಗದೊಳಗೆ, ಅದು ಸುರೇಬಾಂದೊಳಗೆ ಹುಲುಕುಂದ ಅನ್ನೋ ಊರೊಳಗೆ ಹುಟ್ಟಿದಂಥ ಇವರಿಬ್ಬರು ಕೂಡ ನೋಡಿ ರಾಷ್ಟ್ರೀಯ ಸ್ವಾತಂತ್ರ್ಯ ಆಂದೋಲನದೊಳಗೆ ಭಾಗಿಯಾಗಿ
ಅವರೆಲ್ಲ ಭೀಮಕವಿ ಗೀತಮೇಳವನ್ನು ಕಟ್ಟಿಕೊಂಡು ಹಳ್ಳಿ ಹಳ್ಳಿಗೆ ತಿರುಗಾಡಿ ಜನರೊಳಗೆ ಆ ದೇಶ ಪ್ರೇಮವನ್ನು ಲಾವಣಿಗಳ ಮೂಲಕ ಗೀಗಿ ಪದೊಳಗ ಮೂಲಕ ಬಿತ್ತಿದಂಥ ಒಂದು ಗೌರವ ನಮ್ಮ ಒಂದು ಈ ಜನಪದ ಕವಿಗಳಿಗೆ ಸಲ್ತಾ ಇದೆ ಅನ್ನೋದನ್ನು ಗಮನಿಸ್ತಾ, ಇನ್ನು ಗೋಕಾವ್ಯೊಳಗೆ ಅನಂತಾಚಾರ್ಯ ಅನಂತಾದ್ರೀಶ ಅನ್ನುವಂಥ ಕಾವ್ಯನಾಮದೊಳಗೆ ಅವರು ನೂರಾರು ಲಾವಣಿಗಳನ್ನು ಮತ್ತು ಅನುಭವದ ಗೀತೆಗಳನ್ನು ಬರೆದಂಥ ಒಂದು ಗೌರವಕ್ಕಪ್ಪ ಅಂತಂದರೆ, ಅದೇ ರೀತಿಯೊಳಗೆ ಇನ್ನೊಂದು ನಾವು ಗಮನಿಸಬೇಕು, ಗೋಕಾವ್ಯೊಳಗೆ ಒಬ್ಬ ಕ್ಯಾಮಣ್ಣ ಅಂತ ಒಬ್ಬ ಅಂಧ ವ್ಯಕ್ತಿ, ಹುಟ್ಟ ಕುರುಡ, ಎಷ್ಟು ಪ್ರತಿಭಾವಂತ ಇದ್ದಂದರೆ ಆತ ಸಹಜವಾಗಿ ಕಾವ್ಯನ ಹೇಳ್ತಾ ಇದ್ದಂತೆ ಅವನ ಮಿತ್ರ ಆತ ಅದು ಕುತ್ಕೊಂಡು ಬರೀತ ಅವನು ಸಾತು ಕ್ಯಾಮಣ್ಣ ಲಾವಣಿ ಅಂತ ಹೆಸರಾಗಿ ಬಿಟ್ಟವೆ. ಕ್ಯಾಮಣ್ಣ ಹೇಳ್ತಾ ಹೋಗ್ತಿದ್ದ, ಆದರೆ ಸಾತು ಅದನ್ನು ಲಿಪಿ ರೂಪಗಳು ಬಳಸ್ತಾ ಇದ್ದ. ನೋಡಿ ಎಷ್ಟು ಚೆಂದ ಜ್ಞಾನ ವೈರಾಗ್ಯದ ಕುರಿತು ನೂರಾರು ಲಾವಣಿಗಳನ್ನು ಅವರು ರಚನೆ ಮಾಡಿದರು. ಲಾವಣಿಕಾರ ಸಾತು ಅದಕ್ಕೆ ಒಂದು ಲಿಪಿಕಾರನಾಗಿ ಕೆಲಸ ಮಾಡಿದ ಅನ್ನೋದನ್ನು ಗಮನಿಸಿದಾಗ, ಈಗಾಗಲೇ ಚೀಟಿ ಬಂದಿದೆ, ಸುಮ್ಮನೆ ಜಸ್ಟ್ ಒಂದು 2-3 ನಿಮಿಷ ಒಳಗೆ ನಾನು ಹೇಳುವಂಥ ವಿಷಯವನ್ನು ಹೇಳಲಿಕ್ಕೆ ಗಮನಿಸಬೇಕು. ನಮ್ಮ ರಾಯಬಾತ್ ದಿಗ್ಗೇವಾಡಿ ಅಂತ ಒಂದು ನಾನು ಅಲ್ಲಿ ಹೋಗಿದ್ದೆ. ದಿಗ್ಗೇವಾಡಿ ಒಳಗೆ ಬಾಬಾಜಿ ಜಮಾದಾರ್ ಅಂತ ಹೇಳ್ಕೊ ಒಬ್ಬ ಮುಸ್ಲಿಂ ಕವಿ, ಎಷ್ಟು ಚೆಂದ ಅಂತಂದರೆ ಕಲಿತದ್ದು 4th ಸ್ಟ್ಯಾಂಡರ್ಡ್, ಮರಾಠಿ ಲಿಪಿ ಅಟ್ಟ ಬರ್ತಿತ್ತು, ಮರಾಠಿ ಲಿಪಿ ಒಳಗೆ ಕನ್ನಡ ಲಾವಣಿ ಬರೆದಾರೆ, ಕಡಬಲ ಪದ ಬರೆದಾರೆ. ಅದ್ಭುತ ವ್ಯಕ್ತಿತ್ವ. ಅಂದರೆ ಹೆಂಗೆ ನಮ್ಮ ಜನ ನಮ್ಮೊಳಗಿದ್ದರು. ಇದು ಸಿರುಗೂರು ಕಲ್ಮೇಶ್ ಅಂತ ಇನ್ನೊಬ್ಬ ಕವಿ, ನಾನು ಅವ್ರ ಬಗ್ಗೆ ನಮ್ಮ ಚಿಂಚಲಿ ಸ್ವಾಮೀಜಿಯವರು ಅವರ ತತ್ವ ಪದವನ್ನು ನೀವೆಲ್ಲ ಸಂಗ್ರಹ ಮಾಡಿಕೊಂಡಾಗ ಮಾಡಿಕೊಟ್ಟಿದ್ದೆ. ಸುಮ್ಮನೆ ಒಂದು ಶಾಂಪಲ್ ಹೇಳ್ತಿದ್ದೇನೆ. ನಮ್ಮ ಶರಣರ ಒಂದು ಬಗ್ಗೆ ಅವರಿಗೆ ಬಹಳ ಒಂದು ಆತ್ಮೀಯರಾಗಿದ್ದಾರೆ ಅವರೆಲ್ಲ. ಅವ್ರು ಹೇಳ್ತಾರೆ, ಬಸವಣ್ಣನದು ವಚನಕ್ಕಾಗಲಿ ಇಂಥ ತತ್ವಪದಕ್ಕೆ ಎಷ್ಟು ಸಾಮ್ಯತೆ ಇತ್ತು ಅನ್ನೋದು ಅವ್ರು ಹೇಳ್ತಾರೆ, ಅಂಗ ಮಸ್ಜಿದ್ ಮೇ ಆತ್ಮ ಪೀರ ಹೇ ಕಾಯ್ಕೋ ಬಕ್ರಿ ಕಾಡ್ತೋ ಜಿ. ಅಂಗ ಮಸ್ಜಿದ್ ಮೇ ಆತ್ಮ ಪೀರ ಹೇ ಕಾಯ್ಕೋ ಬಕ್ರಿ ಕಾಡ್ತೋ ಜಿ. ನನ್ನ ಶರೀರವೇ ಶಿವಾಲಯ ಅಂತ ಕರೀತಾರಲ್ಲ ಶರಣರು, ಎನ್ನ ದೇಹವೇ ದೇಗುಲ ಶರವೇ ಹೊಣ್ಣ ಕಳಸವೇ ಅಂತ ಹೇಳ್ತಾರೆ. ಅದನ್ನು ಅಂಗ ಮಸಿಜಿದಿಮೆ ಆತ್ಮ ಪೀರಹೇ ಕಾಯ್ಕೋ ಬಕ್ರಿ ಕಾಡ್ತೋಜಿ ಅನ್ನುವಂಥ ಆತನ ಒಂದು ತತ್ವಪದ ಅಂತೂ ನನಗಂತೂ ಭಾಳ ಅದ್ಭುತವಾಗಿರುವಂಥದ್ದು. ಆ ರೀತಿ ಒಳಗೆ ಸುಮ್ಮನೆ ಒಂದು ಆಧುನಿಕವಾಗಿರುವಂಥ ಒಂದು 4 ಜನರನ್ನು ನಾನು ಗುರುತಿಸಿ ಇದನ್ನು ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಈಗ ನಮ್ಮ ಇಲ್ಲಿ ಎಂಚಲ್ ಸರ್ ಇದ್ದಾರೆ, ಅವ್ರ ತಂದೆಯವರು SD ಎಂಚಲ್ ಅವರು, ಭಾಳ ಅದ್ಭುತ ಒಂದು ವ್ಯಕ್ತಿತ್ವ. ತರಂಗಿಣಿಯನ್ನು ಅವರು ಸೃಷ್ಟಿ ಮಾಡಿ ಸ್ನೇಹ ಸೌರಭವನ್ನು ಕನ್ನಡಕ್ಕೆ ಕೊಟ್ಟು, ಓದುಗರ ಕೈಯೊಳಗೆ ಬಣ್ಣದ ಚೆಂಡನ್ನು ಕೊಟ್ಟು, ಕಿತ್ತೂರು ಕ್ರಾಂತಿಗೆ ಪ್ರೇರಣೆ ನೀಡಿ ಭಾವಶ್ರೀಯನ್ನು ತೋರಿಸಂಥ ಒಬ್ಬ ಶ್ರೇಷ್ಠ ಕವಿ ನಮ್ಮ SD ಎಂಚಲ್ ಅವರು ಅಂತ. ಅವ್ರು ಸುಮ್ಮನೆ ಒಂದು ಸಾಲು ಹೇಳ್ತೇನೆ, ಸೌಂದರ್ಯದ ಲೀಲೆ ಸ್ವರ್ಗದಿಂದ ಎಳೆಗೆ ಎಳೆದು ಅಂಗಳಕ್ಕೆ ಮಂಗಳನ ಚುಮುಕಿಸಿತ್ತು. ಇದು ನಮ್ಮ SD ಎಂಚಲ್ ಅವರ ಒಂದು ಕಾವ್ಯದ ಸುಮ್ಮನೆ ತೋರಕ್ಕೆ ಎಷ್ಟು ಪ್ರತಿಭಾವಂತರು ಅವರು ಇದ್ದರೋದನ್ನು. ಅವರು ನಮ್ಮ ಊರ ಪಕ್ಕದವರು ಹಿರೇಬಾಗೇವಾಡಿಯವರೇ, ಎಲ್ಲೇ ಸರ್ವಿಸ್ ಮಾಡಿದವರೇ. ಅದ್ರ ವ್ಯಕ್ತಿ ಭಾಳ ಅದ್ಭುತ ವ್ಯಕ್ತಿತ್ವ. ಇನ್ನೊಬ್ಬ ನಮ್ಮ ಸಿಂಧೋಳಿಯ BS ಅನ್ನದೇವರು ಸಮನ್ವಯ ಕವಿ ಅಂತ ಹೇಳ್ಕೊಂಡು ಹೆಸರಾಗಿರುವಂಥವ್ರು, ಅದ್ಭುತ ವ್ಯಕ್ತಿತ್ವ. ನೆಲ ಸಂಪಿಗೆಯ ಮಕರಂದವನ್ನು ತೂರಿಬಿಟ್ಟ ಗುಲಾಬಿ ಗೊಂಚಲನ್ನು ನಮಗೆ ಕೊಟ್ಟಂಥ ಗೃಹ ಪಂಚಮಿಯನ್ನು ನೆರವೇರಿಸಿ ತಾಜ್ ಮಹಲನ್ನು ಕಟ್ಟಿ ಹೂವಿನ ಹುಡುಗಿಯನ್ನು ಕನ್ನಡಿಗರಿಗೆ ಕೊಟ್ಟು ಹಿಮಗಿರಿಯ ಮಡಿಯಲ್ಲಿ ಸುತ್ತಾಡಿಸಿ ಜಿಲೇಬಿ ಝಣ್ ಝಣ್ ಸದ್ದು ಮಾಡಿಸಿ ವೀರ ಕಂಕಣವನ್ನು ಕಟ್ಟಿ ಧ್ರುವ ಬಿಂದುವನ್ನು ತೋರಿಸಿ ಬಹುಮಾನವನ್ನು ಇತ್ತು ಸೀಮಾಂತರ ನೆಗೆದು ಮುಂಬೈ ಮಳೆಯ ವೈಭವವನ್ನು ಚಿತ್ರಿಸಿ ಮನೆ ಮನೆಗೆ ಬೇಲಿ ಜಡಿದದ್ದನ್ನು ತೋರಿಸಿ ಗೀತ ಗುಂಜನ ಪದದ ಸಂಭವದತ್ತ ಸನದಿಯವರು ನಮ್ಮನ್ನು ಕರ್ಕೊಂಡು ಹೋದಂಥ ಪ್ರತಿಭಾವಂತ ಕವಿ ನಮ್ಮೊಳಗಿದ್ದರು. ಅದು ಪಕ್ಕದವರೇ ಬೆಳಗಾವಿ ಒಳಗಿದ್ದಂಥವರು. ಇನ್ನೊಬ್ಬರು ಅವ್ರ ಜೊತೆಗಿದ್ದಂಥವ್ರು ಭುಜೇಂದ್ರ ಮಹೇಶ್ವಾಡಿ ಅವರು. ಗಮನಿಸಬೇಕು, ನಿಮಗೆಲ್ಲ ಗೊತ್ತಿದೆ, ಸುಮ್ಮನೆ ಹೇಳ್ತಿದ್ದೀನಿ, ವಿಶ್ವದ ಮಾಯಾ ಮಂದಿರದೊಳಗಿದು ಬಾಳಿನ ತೊಟ್ಟಿಲು ತೂಗುತ್ತೆ ಎಂದು ಆವತ್ತಿನ ಜನಪ್ರಿಯ ಕಾವ್ಯ ಅದರ ಕಟ್ಟಿಕೊಟ್ಟಂಥವರು ನಮ್ಮ ಭುಜೇಂದ್ರ ಮಹೇಶ್ವಾಡಿ ಅವರು. ಅವರು ಹಲವಾರು ಸುಮಾರು 7-8ಕ್ಕಿಂತ ಹೆಚ್ಚು ಕವನಗಳು ಬರೆದಾರೆ, ಕವನ ಸಂಕಲ ಬಂದರೆ. ನಮ್ಮ ಲತಾ ಮಂಗೇಶ್ ಹಾಡಿದ ಒಂದು ಹಾಡು ಸುಮ್ಮನೆ ಹೇಳ್ತೇನೆ, ಬೆಳ್ಳನೆ ಬೆಳಗಾಯಿತು. ಕನ್ನಡದೊಳಗೆ ಲತಾ ಮಂಗೇಶ್ ಹಾಡಿದ ಮೊದಲ ಕಾವ್ಯವನ್ನು ಕಟ್ಟಿಕೊಟ್ಟಂಥವ್ರು ಭುಜೇಂದ್ರ ಮಹೇಶ್ವಾಡಿ ನಮ್ಮ ಬೆಳಗಾವಿ ಜಿಲ್ಲೆಯವರೇ. ಅಂದಿನ ಸಂಗೊಳ್ಳಿ ರಾಯನ ಸಿನಿಮಾಕ್ಕೆ ಅವ್ರು ಹಾಡು ಬರೆದು ಕೊಟ್ಟನು, ಬೆಳ್ಳನೆ ಬೆಳಗಾಯಿತು ಏಳೆನ್ನ ಚೇತನ ಚೆಲ್ವ ಎಲ್ಲಾರ ಇರಿತೀಯೋ ಮುಂದೆ ಎಂದಾರ ಬರ್ತೀಯೋ ಜೀವದ ಹೆಂಡಿನ ಯಾಕಾರೆ ಮರತೀಯೋ ಅನ್ನೋಂಥ ಒಂದು ಕಾವ್ಯ ಬಹುಶಃ ಅಂದಿನ ಕನ್ನಡಿಗರ ಎಲ್ಲ ನಾಲಿಗೆ ಮೇಲೆ ನಡೆದಂಥ ಒಂದು ಅತ್ಯಂತ ಸುಪ್ರಸಿದ್ಧ ಕಾವ್ಯವನ್ನು ಕಟ್ಟಿಕೊಟ್ಟಂಥ ಒಬ್ಬ ವ್ಯಕ್ತಿ ನಮ್ಮೊಳಗಿದ್ದಿರೋದನ್ನು ನಾವು ಗಮನಿಸಬೇಕು. ಇನ್ನು ನೀವೆಲ್ಲರೂ ಕೂಡ ಭಾಳ ಅತ್ಯಂತ ಮೆಚ್ಚುವಂಥ ಒಬ್ಬ ಶ್ರೇಷ್ಠ ಕವಿ DS ಕರ್ಕಿಯವರು.
ಹಚ್ಚೇವು ಕನ್ನಡ ದೀಪದ ಮೂಲಕ ಇಡೀ ಜಗತ್ತಿನ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ಒಬ್ಬ ಶ್ರೇಷ್ಠ ಒಂದು ಕಾವ್ಯ ನಮ್ಮ ಬಗೆಯಲ್ಲಟ್ಟಿವರು ಕೂಡ ಒಂದು ಕಾವ್ಯದ ಮೂಲಕ ಪ್ರಸಿದ್ಧರಾದರು. ಇವರು ಒಂದೊಂದು ಕಾವ್ಯರು ಕೂಡ ಜಗತ್ತಿನ ಜನರನ್ನು ಸೆರೆ ಹಿಡಿದಂಥ ಒಂದು ಶ್ರೇಷ್ಠ ಕಾವ್ಯಕ್ಕೆ ನಾವೆಲ್ಲ ಅವರೆಲ್ಲ ಗಮನಿಸಬೇಕಾಗಿದೆ. ನೋಡಿ, ದೇವನ ಮನೆಯದು ಈ ಜಗವೆಲ್ಲ ಬಾಡಿಗೆದಾರು ಜೀವಿಗಳನ್ನಂತ ಬಗೆಯಲ್ಲಟ್ಟಿ ಒಂದೇ ಕಾವ್ಯದ ಮೂಲಕ ಎಲ್ಲರ ಮನಸ್ಸು ಗೆದ್ದರು. ಅದೇ ರೀತಿ ಒಳಗೆ ಹಚ್ಚೇವು ಕನ್ನಡ ದೀಪ ಅನ್ನೋದ್ರ ಮೂಲಕ ನಮ್ಮ ಕನ್ನಡಿಗರ ಮನಸ್ಸೊಳಗೆ ಒಂದು ಆ ಕನ್ನಡದ ಒಂದು ಕೈಂಕರ್ಯವನ್ನು ಬಿತ್ತಿದಂಥ ಒಂದು ಶ್ರೇಯಸ್ಸು ನಮ್ಮ DS ಕರಿಕೆಲ್ ಸಲ್ತದೆ. ಅದೇ ರೀತಿ ಒಳಗೆ ಅಲ್ಲಿ ನಕ್ಷತ್ರಗಾನ, ಭಾವತೀರ್ಥ, ಗೀತ ಗೌರವ ಅಂತ ಹಲವಾರು ಕಾವ್ಯ ಕಥೆಗಳನ್ನು ಕಟ್ಟಿಕೊಟ್ಟಂಥ ಶ್ರೇಯಸ್ಸು ಅವರಿಗೆ ಸಲ್ತಾ ಇದೆ ಅನ್ನೋದನ್ನು ಹೇಳ್ತಾ, ಇನ್ನು ನಮ್ಮ ಜೊತೆಗಿರುವಂಥ ಕೆಲವೊಂದು ನಮ್ಮ ಮಹಿಳಾ ಲೇಖಕರು ನಾವೆಲ್ಲ ಭಾಳ ಗಮನಿಸಬೇಕು. ನಿಲಗಂಗ ಚರಂತಿ ಮಠರು ನಮ್ಮ ಅಕ್ಕ ಮಹಾದೇವಿ ಕುರಿತು ಮಹಾಕಾವ್ಯ ಬರೆದಂಥ ಭಾಳ ದೊಡ್ಡ ಲೇಖಕಿ. ಅಷ್ಟೇ ಅಲ್ಲ, ಆತ್ಮ ಯಾವ ಕುಲ, ಜೀವ ಯಾವ ಕುಲ ಅನ್ನುವಂಥ ಹಲವಾರು ಕಥೆಗಳು ಕೊಟ್ಟಂಥವರು. ಮುಕ್ತಾಂಗಿನಿ ಅವರ ಮಹಾಕಾವ್ಯ ಅತ್ಯಂತ ಪ್ರತಿಯೊಬ್ಬರು ಓದಬೇಕಾಗಿರುವಂಥ ಶ್ರೇಷ್ಠ ಕಾವ್ಯ. ಕಾದಂಬರಿ ರೂಪದೊಳಗೆ ಅಕ್ಕ ಮಹಾದೇವಿ ಸಾಕಷ್ಟು ಬಂದಿದ್ದಾರೆ, ಆದರೆ ಕಾವ್ಯ ರೂಪದೊಳಗೆ ಕಟ್ಟಿಕೊಟ್ಟಲ್ಲಿ ನಮ್ಮ ಜೊತೆಗಿದ್ದಂಥ ಒಬ್ಬ ಶ್ರೇಷ್ಠ ಮಹಿಳೆ ಅನ್ನೋದನ್ನು ಗಮನಿಸ್ತಾರೆ. ದಯವಿಟ್ಟು ಕ್ಷಮಿಸಬೇಕು, ಭಾಳ ನಾನು ಹೇಳಬೇಕಾಗಿದೆ. ಅದನ್ನು ಒಂದು ದೊಡ್ಡ ಪ್ರಬಂಧನ ರಚನೆ ಮಾಡ್ತೇನೆ. ನಮ್ಮ ಶಿರೀಶ್ ಅವರು ಹೇಳಿದ್ದಾರೆ, ಅದರ ಒಂದು ಪುಸ್ತಕ ಮಾಡಿಬಿಟ್ರೆ ನಾವೆಲ್ಲ ಪ್ರಕಟ ಮಾಡ್ತೀವಿ ಅಂತ ತಿಳ್ಕೊಂಡು, ಅದಕ್ಕೆ ಇಲ್ಲಿ ಆಶಾ ಮಿಕ್ಕನಮಡಿಯವರಿದ್ದಾರೆ, ನಮ್ಮ ಜ್ಯೋತಿ ಮೇಡಮ್ ಇದ್ದವರೆ, ಎಲ್ಲ ಭಾಳಷ್ಟು ಜನ ದೊಡ್ಡ ದೊಡ್ಡ ನಮ್ಮ ಚಾಟೆ ಮೇಡಮ್ ಇದ್ದವರಿದ್ದಾರೆ, ನೂರಾರು ಜನ ಕವಿಯತರಿದ್ದಾರೆ. ಅವರೆಲ್ಲ ಒಂದು ಕಾವ್ಯದ ಒಂದು ಪ್ರತಿಭೆಯನ್ನು ನಾವು ಗುರುತಿಸಬೇಕು, ನಾಡಿಗೆ ಅದನ್ನೆಲ್ಲ ಪರಿಚಯಿಸಬೇಕು ಅನ್ನುವಂಥ ಒಂದು ಆಶಾಭಾವ ತಾಳಿ ಇಂಥ ಒಂದು ಸಂದರ್ಭದೊಳಗೆ ಕೆಲವೇ ಕ್ಷಣ, ಯಾಕಂದರೆ ನನಗೆ 20 ನಿಮಿಷ ನನ್ನ ಸಮಯವನ್ನು ಕದ್ಕೊಂಡು ಬಿಟ್ಟಿದ್ದರು. ನಾನು ಏನು ಮಾಡಲಿಕ್ಕಾಗೋದಿಲ್ಲ. ಆ ಸಮಯವನ್ನು ಕೊಟ್ಟ ಸಮಯದೊಳಗೆ ಕೆಲವೊಂದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ ಹೊರತ ಎಲ್ಲವನ್ನು ಹೇಳಲಿಕ್ಕಾಗಿಲ್ಲ. ಅದೊಂದು ಪಕ್ಷಿ ನೋಟ ಅಂತ ತಿಳ್ಕೊಂಡು ತಾವೆಲ್ಲ ಪರಿಗಣಿಸ್ಬೇಕಂತ ತಿಳ್ಕೊಂಡು ಹೇಳಿ, ಇಂಥ ಒಂದು ಕಾರ್ಯಕ್ರಮ ಪದೇ ಪದೇಯಾಗಿ ನಮ್ಮ ಜನರಿಗೆ ಇನ್ನಷ್ಟು ಹೊಸ ಹುರುಪನ್ನು ನೀಡಲಿ ಅಂತ ಆಶೆ ಭಾವತಾಳೆ ನನ್ನ ಮತ್ತಿಗೆ ವಿಡಾಮಿಟ್ಟಿದ್ದೇನೆ. ಆತ್ಮೀಯರೇ, ಡಾಕ್ಟರ್ PG ಕೆಂಪಣ್ಣವರು ಸರ್ ಅವರು ತಮಗೆ ನಿಗದಿಪಡಿಸಿದ ಕೇವಲ 15 ನಿಮಿಷ ಸಮಯದಲ್ಲಿ ಬೆಳಗಾವಿ ಕಾವ್ಯ ಪರಂಪರೆ ಕುರಿತಾಗಿ ಅತ್ಯಂತ ಸಮರ್ಥನೀಯವಾಗಿ ತಮ್ಮ ಉಪನ್ಯಾಸವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಸರ್, ಧನ್ಯವಾದಗಳು. ಇವತ್ತಿನ ಈ ಗೋಷ್ಠಿಯ ಗೌರವ ಉಪಸ್ಥಿತಿಯನ್ನು ಪಡೆದಿರತಕ್ಕಂಥವರು ಶ್ರೀ MS ಇಂಚಲ್ರವರು. ಇವರ ಬಗ್ಗೆ ಒಂದು ಕಿರು ಪರಿಚಯ. ಓ ಬನ್ನಿ ಬಾಂಧವರೇ ಗಡಿನಾಡ ಬೆಳಗಾವಿಗೆ ಎಂದು ನಾಡ ಜನರನ್ನೆಲ್ಲ ಕರೆದ ಕವಿ SD ಇಂಚಲ್ ಇವರ ಪುತ್ರರು ಶ್ರೀ MS ಇಂಚಲ್ರವರು. ಇವರು ಕೂಡ ಕವಿಗಳು, ಕನ್ನಡ ಸಾಹಿತ್ಯದ ಅಭ್ಯಾಸಿಗಳು. ಇವರ ಒಲವಿನ ಕೆನೆ ಎನ್ನುವಂಥ ಕವನ ಸಂಕಲನ ಎಲ್ಲ ಸಹೃದಯರ ಮನಗೆದ್ದಿರುವಂಥ ಕವನ ಸಂಕಲನ. ಅನೇಕ ಕೃತಿಗಳನ್ನು ಸಂಪಾದಿಸಿದ ಮಹನೀಯರು. KLE ಸಂಸ್ಥೆಯ ಕಾಡಸಿದ್ದೇಶ್ವರ ಕಾಲೇಜು ಹಾಗೂ ಬೆಳಗಾವಿಯ ಲಿಂಗರಾಜ್ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಒಂದು ಸಭೆಯಲ್ಲಿ ಅವರಿಗೆ ಮುತ್ತಿನ ಗೊಂಚಲು ಎಂಬ ಗ್ರಂಥವನ್ನು ಅರ್ಪಿಸಿ ಸನ್ಮಾನಿಸಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಈಗ ಗೌರವ ಉಪಸ್ಥಿತಿಯನ್ನು ಹೊಂದಿರುವಂಥ ಶ್ರೀ MS ಇಂಚಲ್ರವರು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಬೆಟ್ಟ ಬಯಲುಗಳನ್ನು ತೊಟ್ಟು ನಿಂತವಳೆ, ಮಲೆನಾಡ ಶಿಖರದಲ್ಲಿ ಮಳೆ ಬಿಲ್ಲು ಮುಡಿದವಳೆ, ಅವ್ವ ಅಂದಾಗೊಮ್ಮೆ ಸಾಕಾರಗೊಂಬುವಳೆ, ಅವ್ವ ಅಂದಾಗೊಮ್ಮೆ ಸಾಕಾರಗೊಂಬುವಳೆ, ನಗೆಮುಗದ ಜಗದಂಬೆ ಬೆಳಕಿನ ತಾಯೆ, ನಗೆಮುಗದ ಜಗದಂಬೆ ಬೆಳಕಿನ ತಾಯೆ, ಸಾವಿರದ ಶರಣವ್ವ ಕನ್ನಡದ ತಾಯೆ, ಸಾವಿರದ ಶರಣವ್ವ ಕನ್ನಡದ ತಾಯೆ. ಬೆಳಗಾವಿಯ ಪ್ರಥಮ ಉತ್ಸವ ಈ ಸಮಿತಿಯವರು ಆರಂಭಿಸಿರುವುದು ಬಹಳ ಸೂಕ್ತ ಅಂತ ನನಗನ್ನಿಸ್ತಾ ಇದೆ. ವಿಶೇಷವಾಗಿ ಪ್ರಾಚಾರ್ಯ PK ಭಾಗೋಜಿ ಅವರ ವೇದಿಕೆಯ ಮೇಲೆ ಈ ಕಾರ್ಯಕ್ರಮ ನಡೀತಾ ಇರೋದು ನಿಜವಾಗಿ ಭಾಳ ಸಂತೋಷದ ಸಂಗತಿ. ಯಾಕಂದರೆ PK ಭಾಗೋಜಿ ಅವರು ಅತ್ಯಂತ ಪ್ರಖರ ಭಾಷಣಕಾರರು. ಹೇಳ್ತಿದ್ರು ಮೊದಲು ಜನ, ಒಳ್ಳೆ ಪ್ರಸಿದ್ಧ ಭಾಷಣಕಾರರು ಅಂತಂದರೆ ನಮ್ಮ ತಂದೆ SD ಇಂಚಲ್ ಅವರು ಅಂತ ಹೇಳ್ತಿದ್ರು ಜನ. ಆಮೇಲೆ ಅವರ ಶಿಷ್ಯರಾಗಿರ್ತಕ್ಕಂಥ PK ಭಾಗೋಜಿ ಅವರು ಪ್ರಸಿದ್ಧ ಭಾಷಣಕಾರರು ಅಂತ ಹೇಳ್ತಾರೆ.
ಮತ್ತು ಈಗಲೂ ಕೂಡ ಜನ ಹೇಳ್ತಾರೆ ಡಾಕ್ಟರ್ ಬಸವರಾಜ ಜಗಜಂಪಿ ಅವರು ಕೂಡ ಪ್ರಸಿದ್ಧ ಭಾಷಣಕಾರರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಇದರ ನಂತರ ಒಂದು ತಂಡವೇ ತಯಾರಾಗಿದೆ. ಗುರುದೇವಿ ಹುಲೆಪ್ನವ್ರ ಮಠ, ಸರ್ಜು ಕಾಟ್ಕರ್, ರಾಮಕೃಷ್ಣ ಮರಾಠೆ, ಇನ್ನೂ ಅನೇಕ ಜನ ತಂಡ ತಯಾರಾಗಿದೆ. ಅದು ಬೆಳಗಾವಿಯ ಪುಣ್ಯ ಅಂತ ಹೇಳಬೇಕಾಗ್ತದೆ. ಮಾನ್ಯ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹಿರೇಬಾಗೇವಾಡಿ ಪಕ್ಕದ ಮುತ್ನಾಳ ಚಂಬಣ್ಣನ ಊರವರು, ಜಾನಪದ ವಿದ್ವಾಂಸ ಬಾಳೆ MS ಲಟ್ಟೆ ಅವರು, ಲಕ್ಷಕ್ಕೆ ಅಂತ ಬರಲಿಕ್ಕೆ MS ಲಟ್ಟೆ ಅವರು ಊರ ಜಾನಪದ ವಿದ್ವಾಂಸರವರು ಇರಲಿ. ಬೆಳಗಾವಿಯ ಕಾವ್ಯ ಪರಂಪರೆಯನ್ನು ಎಷ್ಟು ಸಂಕ್ಷೇಪವಾಗಿ ಬೇಕೋ ಅಷ್ಟು ಸಂಕ್ಷೇಪವಾಗಿ ಹೇಳಿದ್ದಾರೆ. ಆದರೆ ನಮ್ಮ ಪಾಟೀಲ ಸಾಹಿತಿಗಳು ಹೇಳಿದಂಗೆ ಕೃಷ್ಣಮೂರ್ತಿ ಇದು ನಮ್ಮ ಬೆಟಗೇರಿ ಕೃಷ್ಣ ಶರ್ಮಾ ಅವರನ್ನೇ ಮರೆತರು ಅಂತ ಮರೆಯೋ ಪ್ರಶ್ನೆನೇ ಇಲ್ಲ. ನಾನು ನೆನಪು ಮಾಡಿಕೊಡ್ತೀನಿ. ಈ ಕನ್ನಡ ಸಾಹಿತ್ಯ ಪರಂಪರೆ ಏನಿದೆ 2000 ವರ್ಷಗಳ ಪರಂಪರೆ ಇದೆ. ವಿಶೇಷವಾಗಿ ಕವಿರಾಜ ಮಾರ್ಗದಲ್ಲಿ ಬರ್ತಕ್ಕಂಥ ಪದ್ಯಗಳನ್ನು ನೋಡಿದರೆ ಹಿಂದೆ ಎಂತಹ ಕವಿಗಳಾಗಿ ಹೋಗಿದ್ದರೂ ಹೆಸರು ಸಿಕ್ಕಿಲ್ಲ ಕೆಲವು ಕವಿಗಳಿದು. ಆದರೂ ಆ ಪರಂಪರೆ ಬೆಳೆದುಕೊಂಡು ಬಂದಿದೆ. ನಿಜದಿಂ ಚದುರರ್ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ. ಸಾಕು ಕನ್ನಡಿಗರು ಹುಟ್ಟ ಕವಿಗಳಾಗಿದ್ದರು ಅನ್ನುವಂಥ ಮಾತು ಇದು ನಮ್ಮ ಕಾವ್ಯ ಪರಂಪರೆಯನ್ನು ಹೆಚ್ಚಿಸ್ತದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಶಾಸನಗಳಲ್ಲಿ ಬರ್ತಕ್ಕಂಥ ಪದ್ಯಗಳು, ಆಮೇಲೆ ತಾಮ್ರಪಟ ಶಾಸನಗಳಲ್ಲಿ, ಆಮೇಲೆ ದೊಡ್ಡಾಟ, ಬಯಲಾಟ, ಸಣ್ಣಾಟ, ಡಬ್ಬಿನಾಟ, ಸಂಗ್ಯಾಬಾಳೆ ಎಲ್ಲ ಪರಂಪರೆಯನ್ನು ನಮ್ಮ ಡಾಕ್ಟರ್ ಕೆಂಪಣ್ಣವರವರು ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಆದರೆ 20 ನಿಮಿಷ ಅಲ್ಲ, 120 ನಿಮಿಷ ಆದರೂ ಸಾಲೋದಿಲ್ಲ. ತಿಂಗಳುಗಟ್ಟಲೆ ಆದರೆ ಏನೋ ಸ್ವಲ್ಪ ಹೇಳ್ಬೋದು ಕನ್ನಡ ಕಾವ್ಯ ಪರಂಪರೆ ಹೆಂಗೆ ಬಂದಿದೆ ಅನ್ನೋದನ್ನು. ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರ. ಇಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥ 1-2 ಮಾತುಗಳನ್ನು ಇಲ್ಲಿ ಸೂಚಿಸ್ತಾ ಇದ್ದೇನೆ. ವಿಶೇಷವಾಗಿ ಬೆಳಗಾವಿಯೊಳಗೆ 1944ರಲ್ಲಿ ಒಂದು ಪುಸ್ತಕ ಪ್ರಕಟ ಆಯಿತು, ದುಂಬಿ ಅಂಥೇಳಿ ಕವನ ಸಂಕಲನ. ಭಾಗಂ ತುರ್ಮರಿ ಅವರು ಕಿರಿಯರ ಬಳಗದ ಕಾರ್ಯದರ್ಶಿಯಾಗಿ ಆ ತುಂಬಿ ಅಂತಕ್ಕಂಥ ಕವನ ಸಂಕಲನ ಅಂದರೆ ಒಬ್ಬರದಲ್ಲ, ಅದು ಎಲ್ಲ ಸುಮಾರು 22 ಜನ ಕವಿಗಳ ಒಂದು ಸಂಗ್ರಹ ಅದು ಅಂತ ಹೇಳಬೇಕಾಗ್ತದೆ. ಯಾಕಂದರೆ ನವೋದಯ ಬೆಳಗಾವಿಯಲ್ಲಿ ಸುಮಾರಾಗಿ ಆರಂಭ ಆದದ್ದು ಆಗಲೇ ಅಂತ ಹೇಳಬೇಕಾಗ್ತದೆ. ಇನ್ನೂ ಕೆಲವು ಜನ ಇರಬಹುದು. ಅಂತೂ ಒಂದು ಅಧಿಕೃತವಾಗಿ ತುಂಬಿ ಅಂತಕ್ಕಂಥ ಕವನ ಸಂಕಲನದಿಂದ ಆರಂಭವಾಯಿತು ಬೆಳಗಾವಿಯ ಈ ಕಾವ್ಯ ಪರಂಪರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಮುನ್ನುಡಿ ಯಾರು ಬರೆದರು? ಕುವೆಂಪು ಅವರು ಬರೆದಿದ್ದಾರೆ. ಆ ಸಂಕಲನಕ್ಕೆ ಕುವೆಂಪು ಅವರು ಹರಕೆಯನ್ನು ಹಾಕಿದ್ದಾರೆ. ಕುವೆಂಪು ಅವರ ಮಾತಿನಲ್ಲೇ ಇಲ್ಲಿ ನಾವು ಗಮನಿಸಬಹುದು. ತುಂಬಿಗೆ ಪರಪುಟ್ಟಂ ಹೇಳ್ತಾರೆ ಕುವೆಂಪು ಅವರು. ನಿಮ್ಮ ತುಂಬಿಗಿದೆ ನನ್ನುಲಿಯ ಮೊದಲ ನುಡಿ. ತುಂಬಿ ಕವನ ಸಂಕಲನಕ್ಕೆ ನನ್ನ ಮೊದಲ ನುಡಿ ಇದೆ ಅಂತ ಹೇಳ್ತಾರೆ ಕುವೆಂಪು ಅವರು. ನಿಮ್ಮ ತುಂಬಿಗಿದೆ ನನ್ನುಲಿಯ ಮೊದಲ ನುಡಿ, ಕನ್ನಡದ ಕಬ್ಬದೋಂಟಕ್ಕಿಂದು ಸುಗ್ಗಿ ಬಂದಿದೆ. ಕನ್ನಡದ ಕಬ್ಬದೋಂಟಕ್ಕಿಂದು ಸುಗ್ಗಿ ಬಂದಿದೆ. ಬಂಡುಣುವ ಮರಿದುಂಬಿ ವಿಂಡು, ಬಂಡುಣುವ ಮರಿದುಂಬಿ ಉಂಡು ಹಾರಾಡಿ ಝೇಂಕಾರಗೆಗೆ. ಕನ್ನಡ ಉದಯವಾಯಿತು, ಆಧುನಿಕ ಕವಿಗಳ ಒಂದು ಪರಂಪರೆ ಉದಯವಾಯಿತು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾರೆ. ಜೇನಿನ ಈ ಪರಂಪರೆ ಹೀಗಾಯಿತು ಅಂತ ಹೇಳ್ತಾರೆ. ಬಂಡುಣುವ ಮರಿದುಂಬಿ ವಿಂಡು ಹಾರಾಡಿ ಝೇಂಕರಗೈಗೆ. ಮರದ ನೆತ್ತಿಯ ಬೆಚ್ಚನೆಯ ಮುಂಬಿಸಿಲ, ಮರದ ನೆತ್ತಿಯ ಬೆಚ್ಚನೆಯ ಮುಂಬಿಸಿಲ ಹೊಂಗಿರಣಗಳಲ್ಲಿ ಕುಳಿತು ನೆಲಬಾನುಗಳೆಲ್ಲವೊಮ್ಮೆ ಸವಿವ ಕೋಗಿಲೆಯ ಓಲ್. ಕೋಗಿಲೆ ಮರದ ಮೇಲೆ ಕುಳಿತು ಕೂಗುವಂತೆ, ನೆಲಬಾನುಗಳು ಒಂದಾಗುವಂತೆ ಅದು
ಮರದ ನೆತ್ತಿಯ ಬೆಚ್ಚನೆಯ ಮುಂಬಿಸಿಲ ಹೊಂಬೆಳಕಿನಲ್ಲಿ ಕೂಳ್ತು ನೆಲ ಬಾನುಗಳೆಲ್ಲ ಮಂ ಸವಿಯ ಕೋಗಿಲೆಯ ಓಲ್. ನೆಲ ಬಾನುಗಳೆಲ್ಲ ಮಂ ಸವಿಯ ಕೋಗಿಲೆಯ ಓಲ್. ನಿಮಗುಲಿವೆನಿದೋ ಒಲವ ನನ್ನೆರ್ದಯ ಸುವಿಯಂ. ಆಧುನಿಕ ಕವಿಗಳಿಗೆ ನನ್ನ ಒಲವಿನ ಅಭಿನಂದನೆಗಳನ್ನು, ಸಂಭ್ರಮವನ್ನು ನಾನು ಸೂಸುವೆ ಅನ್ನುವಂಥ ಮಾತನ್ನು ಒಳ್ಳೆ ಹಾಡಿನ ಮುಖಾಂತರ ಹರಕೆಯನ್ನು ಹೊತ್ತಂಥ ಈ ಮುನ್ನುಡಿಯನ್ನು ನೋಡಿದರೆ ಆ ಕವಿಗಳು ಎಷ್ಟು ಜನ ಕವಿಗಳಿದ್ದಾರೆ? 22 ಜನ ಕವಿಗಳಿದ್ದಾರೆ. ಅದರಲ್ಲಿ ಬೆಳಗಾವಿ ಅವರೇ ಹೆಚ್ಚಿಗಿದ್ದಾರೆ. ಅದರ ಅಕ್ಕಪಕ್ಕದಲ್ಲಿ ಕೆಲವರು ಕವನಗಳು ಕೂಡ ಅಲ್ಲಿ ಸೇರ್ಪಡೆಯಾಗಿದೆ. ಅಲ್ಲಿ ವಿಶೇಷವಾಗಿ ಅಂತಂದರೆ DS ಕರ್ಕಿ, ST ಇಂಚಲ್, ಈಶ್ವರ್ ಸನಕಲ್, SB ಕಾಡನ್ನವರ್, DH ನ್ಯಾಮಗೊಂಡ, ಕಾಪ್ಸೈ ರೇವಪ್ಪ, SS ಬೂಸ್ನೂರ್ ಮಠ್, TG ಉಗ್ರಾನ್ಕರ್, SM ಅಂಗಡಿ, RC ಹಿರೇಮಠ್, ಬಸವರಾಜ್ ಕಟ್ಟಿಮನಿ, ಪಾಟೀಲ್ ಪುಟ್ಟಪ್ಪ, ಬಗಂ ತುರುಮರಿ, SV ಅಡ್ಡನಗಿ, ಶಂಕರ್ ಮೂಗಿ, ಆನಂದ ಕವಿ, VC ಸರಗನಾಳಾಚಾರ್ಯ, VK ಕರಡಿ ಮತ್ತು CS ಬಾಗಿ ಇವರೆಲ್ಲ ಕವನಗಳು ಅದರಲ್ಲಿ ಇವೆ. ಅಂದರೆ ಈ ಪರಂಪರೆಯೊಳಗೆ ಬೆಳಗಾವಿ ಜಿಲ್ಲೆಯವರಾಗಿರ್ತಕ್ಕಂಥ ಬೆಟಗೇರಿ ಕೃಷ್ಣ ಶರ್ಮ ಅವರು ಅತ್ಯಂತ ಪ್ರಸಿದ್ಧ ಕವಿಗಳಾಗಿದ್ದಾರೆ. ಜನಪದ ಸೊಗಡಿನ ಅವರ ಹಾಡುಗಳು ಕೇಳಬೇಕು, ಹುಕ್ಕೇರಿ ಬಾಳಪ್ಪನವರ ಬಾಯಿಂದಲೇ ಕೇಳಬೇಕು. ಅಷ್ಟು ಸೊಗಸಾಗಿ ಬೆಟಗೇರಿ ಕೃಷ್ಣ ಶರ್ಮ ಅವರ ಕವನಗಳನ್ನು ಬಹಳ ಪ್ರಸಿದ್ಧಿಯನ್ನು ಪಡಿಸಿದರು ಅಂತ ಹೇಳಬೇಕಾಗ್ತದೆ. ಒಂದೇ ಒಂದು ಕವನವನ್ನು ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಚೀಟಿ ಬರೋದು ಬೇಡ, ಅಷ್ಟಲ್ಲಿಗೆ ಮುಗಿಸ್ಬಿಡ್ತೇನೆ. ಇಲ್ಲಿ ಬೆಟಗೇರಿ ಕೃಷ್ಣ ಶರ್ಮ ಅಂತ ಅಂದ ಕೂಡಲೇ ಯಾತಕ್ಕವ್ವ ಹುಬ್ಬಳ್ಳಿ ಧಾರವಾಡ, ನಮ್ಮ ಹಳ್ಳಿ ಊರ ನಮ್ಗೆ ಪಾಡ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ್ಕೆ, ನಾ ಬರ್ತೀನಿ ಹೊತ್ತು ಮುಳುಗೋದಕ್ಕೆ, ಇವೆಲ್ಲ ಪ್ರಸಿದ್ಧ ಹಾಡುಗಳು. ಇಲ್ಲಿ ನಾನು ಸಂಭಾಷಣೆಯ ರೂಪದಲ್ಲಿ ಇಬ್ಬರು ಹೆಣ್ಮಕ್ಕಳು ನೀರಿಗೆ ಬಂದಿರ್ತಾರೆ, ಅಲ್ಲಿ ಬಾವಿ ದಂಡೆ ಮೇಲೆ ಕುಂತ ಚರ್ಚೆ ಮಾಡ್ತಿರ್ತಾರೆ. ಆ ಸಂದರ್ಭ ಸಂಭಾಷಣೆಯ ರೂಪದ ಈ ಕವನವನ್ನು ಓದ್ತೇನೆ, ಹಾಡೋದಿಲ್ಲ. ಗೌಡರ ಮನೆ ಸೊಸೆ ಹೆಜ್ಜೆ ಹೆಜ್ಜೆಗೂ ಗಿಲಿ 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 ಗೆಜ್ಜೆಯ ಕುಣಿಸುತ್ತ ಬರುವಾಕಿ, ಹೆಜ್ಜೆ ಹೆಜ್ಜೆಗೂ ಗಿಲಿ 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 ಗೆಜ್ಜೆಯ ಕುಣಿಸುತ್ತ ಬರುವಾಕಿ, ಉಜ್ಜಳ ಬಣ್ಣ ಕಾಡಿಗೆ ಗಣ್ಣ ಹೊಸ ಧರತಿಯ ಹೆಣ್ಯಾರಿಕಿ ಅಂತ ಕೇಳ್ತಾಳೆ ಒಬ್ಬಾಕಿನ. ಆಕೆ ಹಾಗೂ ಹೇಳ್ತಾಳೆ, ಗೊತ್ತಿಲ್ಲೇನ ಗೌಡ್ರ ಮನೆ ಸೊಸೆ ಮೊನ್ನೆ ಬಂದಾಕಿ, ಸುತ್ತಮುತ್ತಿನ ಹಳ್ಳಿಯಾಗೆಲ್ಲ ಚಲುವಿ ಅಂತ ಹೆಸರಾಗದಾಕಿ. ಐನನ ಶಿವನ ಅಂತಾಳ ಅವಳು. ಐನನ ಶಿವನ ಗೌಡ್ರ ಮನೆ ಸೊಸೆಯ ವ್ಯರ್ಥ ನೋಡಿ ಒಳ ಚಲುವಿಕಿ. ಮೊದಲ ಜನ್ಮದಾಗ ಮಾಡಿದ ಪಾಪ ಬಿಟ್ಟಿದ್ದು ಹೆಂಗದು ಕಿಡಿ ಬೆಂಕಿ. ಇದೇನು ಗೆನತಿ ಈ ನುಡಿ ಆಡ್ತಿ, ಇವಳಿಗೆ ಯಾವ ಮಾತಿನ ಕೊರತೆ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಾಳು ಕಡಿ ಮನಿ ತುಂಬೈತಿ. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇದ್ದರೇನ ಬಿದ್ದಿರ್ತೈತಿ, ಒಳ್ಳೆಯ ಒಗತನ ಒಂದಿದ್ದರ ಹೆಣ್ಣು ಮಗಳಿಗೆ ಸುಖ ಏನೈತಿ. ಗೌಡ್ರ ಮಗನಿಗೆ ಏನಾಗೈತೆ, ಒಳ್ಳೆಯ ಒಗತನ ಅಲ್ಲಂತಿ, ಮುದುಕು ತದಕನ ಬ್ಯಾನಿ ಬ್ಯಾಸರ ಹೇಳಾತಾಗ ಏನಾಗೈತೆ ಹೇಳು ನಿನ್ನ ಪತಿ ಅವನಂಗಿದ್ರೆ ಸುಮ್ಮನಿರ್ತಿ. 10 ಕಡೆಗೆ ಹಂಚಿ ಬಿಟ್ಟಿದಾನ ಗೌಡರ ಮಗ ತನ್ನ ಪ್ರೀತಿಯನ್ನು. ಹಿಂಗೈತೇನ ಹೆಣ್ಣು ಬದುಕು ಸುಡು, ದೊಡ್ಡವ್ರದ್ದು ಇಂಥ ನಡತಿ. ದೊರೆಯ ಪ್ರೀತಿ ಹೊರ ಒಳಗಾಡ್ತಿದ್ರೆ ಗರತಿ ಜೀವಕ್ಕೆ ಸಾವೇ ಗತಿ. ಅದಕ್ಕೆ ನಾ ಹೇಳಿದ ಗೆಣತೇವ, ಮೊದಲ ಬಾರೆ ಬಂದಾಳಿಕೆ ಎದಿ ಒಳಗೆ ಎದ್ದಿಲ್ಲಿನ್ನು ಕುಣಿಸುತ್ತಾ ಬರ್ತಾಳೆ ಗಿಲಿ ಗಿಲಿ ಗಿಲಿಕಿ. ಹೆಜ್ಜೆ ಹೆಜ್ಜೆಗೂ ಗಿಲಿ ಗಿಲಿ ಗಿಲಿಗಿ ಗಿಲಿ ಗಿಲಿ ಕುಣಿಸುತ್ತಾ ಗೆಜ್ಜೆಯ ಕುಣಿಸುವ ಬರುವಾಕಿ, ಉಜ್ಜಳ ಬಣ್ಣ ಎರಳಿಯ ಕಣ್ಣ ಉಳಿಸಿಕೊಂಡಾಳ ಏನ ಈಕೆ.
ಗದ್ಯ ರೂಪದಲ್ಲಿದ್ದರೂ ಒಳ್ಳೆಯ ಲಯಬದ್ಧವಾಗಿ ಆ ಆಧುನಿಕ ಕಾವ್ಯ ಪರಂಪರೆ ಏನಿದೆ ಸಂಗೀತದ ಸಹಚರ್ಯದೊಂದಿಗೆ ಬಂದಿರತಕ್ಕಂಥದ್ದು ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಇಂತಹ ಕಾವ್ಯ ಪರಂಪರೆ ಸಾಕಷ್ಟು ಜನ ಉಳಿದ ಕವಿಗಳಿಗೆಲ್ಲ ಗೊತ್ತಿದ್ದಾರೆ, ನಿಮ್ಮ ಬೆಳಗಾವಿಯವರಿಗೆ ಇವರು ಗೊತ್ತಿದ್ದಾರೆ. ಆದರೂ ನನಗೆ ಹಿಡಿಸಿದ ಕವಿ ಆದ್ದರಿಂದ ಬೆಟ್ಟಗೇರಿ ಕೃಷ್ಣ ಶರ್ಮಾ ಅವರ ಈ ಕವನದೊಂದಿಗೆ ಈ ಕಾವ್ಯ ಪರಂಪರೆ ಇಲ್ಲಿವರೆಗೆ ಬೆಳೆದುಕೊಂಡು ಬಂದಿದೆ. ಎಲ್ಲಿವರೆಗೆ ಬೆಳೆದುಕೊಂಡು ಬಂದಿದೆ ಅಂದರೆ ಕುವೆಂಪುನಿಂದ ಹಿಡಿದು ಇಂದಿನ ಸರ್ಜು ಕಾಟ್ಕರ್ವರೆಗೆ ಈ ಕಾವ್ಯ ಪರಂಪರೆ, ಆಧುನಿಕ ಕಾವ್ಯ ಪರಂಪರೆ ಬೆಳೆದುಕೊಂಡು ಬಂದಿದೆ ಅಂತ ಹೇಳಲು ನನಗೆ ಸಂತೋಷವಾಗ್ತಾಯಿದೆ. ಈ ಒಂದು ಗಳಿಗೆಯಲ್ಲಿ ಡಾಕ್ಟರ್ ಕೆಂಪಣ್ಣವರು ಬಹಳ ಸಂಕ್ಷೇಪವಾಗಿ ಹೇಳಿದರು. ಬಹಳ ಇದೆ, ಅದು 8 ದಿವಸ ಆದರೂ ಮುಗಿಯೋದಿಲ್ಲ ಕನ್ನಡ ಸಾಹಿತ್ಯದ ಕಾವ್ಯ ಪರಂಪರೆ ಹೇಳೋದಕ್ಕೆ. ಆದರೂ ಕೂಡ ಸಂಕ್ಷೇಪವಾಗಿ ಹೇಳಿ ನಮಗೆಲ್ಲ ಆ ಕವಿ ಕಾವ್ಯ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿ ಕಾವ್ಯ ಪರಂಪರೆ ಬೆಳೆದುಕೊಂಡು ಬಂದಿದೆ. ಬೆಳಗಾವಿ ಧಾರವಾಡವನ್ನು ಮೀರಿಸಿದೆ ಅಂತ ಹೇಳಬೇಕಾಗ್ತದೆ. ಯಾಕಂತಂದರೆ ನಮ್ಮ ಜ್ಯೋತಿ ಬದಾಮಿ ಅವರು ಕುಂದಣದ ಕವಿಗಳು ಅಂಥೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ 100 ಜನ ಕವಿಯತರಿದ್ದಾರೆ. ಅಂದರೆ ಬೆಳಗಾವಿ ಜಿಲ್ಲೆಯೊಳಗೆ ಎಷ್ಟು ಜನ ಕವಿಯತರಿದ್ದಾರೆ ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಈ ಕಾವ್ಯ ಪರಂಪರೆ ಉಜ್ವಲವಾಗಿ ಹರಿಯಬೇಕಾಗಿದೆ. ಇಲ್ಲಿ ಇನ್ನೊಂದು ಮಾತು ಅಂತಂದರೆ, ವಿಶೇಷವಾಗಿ ಈ ನವೋದಯದ ಕಾವ್ಯ ಪರಂಪರೆ ಮತ್ತೆ ಮರುಕಳಿಸಿ ಬರ್ತದೆ ಅನ್ನುವಂಥ ಭರವಸೆ ನಮಗೆ ಅನ್ನಿಸ್ತದೆ. ಯಾಕಂದರೆ ಆಧುನಿಕ ಹಾಡುಗಾರರು ಅವರ ಭಾವಗೀತೆಗಳನ್ನು ಹಾಡಿರುವುದನ್ನು ನೋಡಿದಾಗ ಖಂಡಿತವಾಗಿ ಮರುಸುಗ್ಗಿಯ ಕಾಲ ಬರ್ತದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇವತ್ತಿನ ಬೆಳಗಾವಿ ಸಾಹಿತ್ಯೋತ್ಸವ 2025 ಅಂಗವಾಗಿ ಮೊದಲನೇ ಗೋಷ್ಠಿಯನ್ನು ತಮ್ಮ ಮುಂದೆ ಅನಾವರಣಗೊಳ್ತು. ನಮ್ಮ ಕರೆಗೆ ಓಗೊಟ್ಟು ಬಂದು ಬೆಳಗಾವಿ ಕಾವ್ಯ ಪರಂಪರೆ ಈ ವಿಷಯವಾಗಿ ತಮ್ಮ ಉಪನ್ಯಾಸವನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಡಾಕ್ಟರ್ PG ಕೆಂಪಣ್ಣವರು ಸರ್ ಅವರು. ಇವರಿಗೆ ನಾನು ಬೆಳಗಾವಿ ಸಾಹಿತ್ಯೋತ್ಸವ 2025 ಕುರಿತಾಗಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಸರ್. ಶರಣಗೌಡ ಪಾಟೀಲ್ರವರು ಅವರಿಗೆ ಪುಸ್ತಕವನ್ನು ನೀಡೋದ್ರ ಮೂಲಕ ಸನ್ಮಾನಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕರೆಗೆ ಓಗೊಟ್ಟು ಬಂದು ತಮ್ಮ ಗೌರವ ಉಪಸ್ಥಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಿ ಅವರ ಮಾತುಗಳ ಮೂಲಕ ಮತ್ತಷ್ಟು ಮೆರುಗನ್ನು ಬೆಳಗಾವಿ ಕಾವ್ಯ ಪರಂಪರೆಯ ಕುರಿತಾಗಿ ಮಾತನಾಡಿ ನೀಡಿರ್ತಕ್ಕಂಥವ್ರು MS ಇಂಚಲ್ ಸರ್ ಅವರು. ಇವರಿಗೂ ಕೂಡ ನಾನು ಬೆಳಗಾವಿ ಸಾಹಿತ್ಯೋತ್ಸವ 2025 ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಈಗ ಮುಂದಿನ ಗೋಷ್ಠಿಗೆ ನಾವೆಲ್ಲರೂ ಕೂಡ